ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಈ ಸೆಷನಲ್ಲಿ ಯೂನಿಯನ್ ಬಜೆಟ್ ಅಂದರೆ ಕೇಂದ್ರದ ಬಜೆಟ್ಗೆ ಸಂಬಂಧಪಟ್ಟಂತೆ ಬಿಫೋರ್ ಬಜೆಟ್ ಅಂದರೆ ಒಂದು ಬಜೆಟನ್ನು ನೀವು ವೀಕ್ಷಣೆ ಮಾಡೋದಕ್ಕಿಂತ ಮುಂಚೆ ಬಜೆಟನ್ನು ಯಾವ ರೀತಿ ತಯಾರಿ ಮಾಡ್ತಾರೆ, ಐತಿಹಾಸಿಕವಾಗಿ ಅಂದರೆ ಬ್ರಿಟಿಷರ ಕಾಲದಲ್ಲಿ ಯಾರು ಬಜೆಟನ್ನು ಮಂಡಿಸ್ತಾ ಇದ್ರು, ಸ್ವತಂತ್ರ ಬಂದ ನಂತರ ಯಾರು ಇದನ್ನು ಮಂಡಿಸ್ತಾ ಇದ್ದಾರೆ, ಬಜೆಟ್ನಲ್ಲಿ ಏನೇನು ವಿಧಗಳಿದ್ದಾವೆ, ಅದಾದಮೇಲೆ ರೀಸೆಂಟ್ಲಿ ಬಜೆಟ್ಗೆ ಸಂಬಂಧಪಟ್ಟಂತೆ ಏನೇನು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ, ರೈಲ್ವೆ ಬಜೆಟ್ ಅಂದರೆ ಏನು, ಜನರಲ್ ಬಜೆಟ್ ಅಂದರೆ ಏನು, ಎಷ್ಟು ಸಬ್ಜೆಕ್ಟ್ಸ್ಗಳನ್ನು ಇದರಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸಂವಿಧಾನಕ್ಕೂ ಬಜೆಟ್ಗೂ ಇರ್ತಕ್ಕಂಥ ಒಂದು ಕನೆಕ್ಟಿವಿಟಿ ಏನಿರುತ್ತೆ, ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಹೌ ಆರ್ ದೇ ರಿಲೇಟೆಡ್ ಟು ಬಜೆಟ್, ಈ ಎಲ್ಲ ಮಾಹಿತಿಯನ್ನು ಸಮಗ್ರವಾಗಿ ಈ ಒಂದು ಸೆಷನಲ್ಲಿ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಯಾವುದೇ ಒಂದು ಬಜೆಟನ್ನು ನೋಡೋದಕ್ಕಿಂತ ಮುಂಚೆ ಬೇಸಿಕ್ಸ್ ಆಫ್ ಬಜೆಟ್ಗೆ ಈ ಒಂದು ಸೆಷನ್ ನಿಮಗೆ ಬಹಳ ಅನುಕೂಲವಾಗಿರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ವಿಷಯಗಳನ್ನು ಕೂಡ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಈ ಒಂದು ಸೆಷನ್ನಲ್ಲಿ ಲೆಟ್ ಅಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಯೂನಿಯನ್ ಬಜೆಟ್ ಅಂದರೆ ಕೇಂದ್ರ ಸರ್ಕಾರದ ಬಜೆಟ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಬಜೆಟ್ ಅಂದರೆ ಏನು? ಬಜೆಟನ್ನು ನಾವು ಫಿನಾನ್ಷಿಯಲ್ ಡಾಕ್ಯುಮೆಂಟ್ ಅಂತ ಕರಿತೇವೆ, ಅಂದರೆ ಹಣಕಾಸಿನ ಒಂದು ಹೇಳಿಕೆ ಅಥವಾ ಡಾಕ್ಯುಮೆಂಟ್ ಅಂತ ಹೇಳ್ತೇವೆ. ಈ ಒಂದು ಡಾಕ್ಯುಮೆಂಟಲ್ಲಿ ಎರಡು ವಿಷಯಗಳನ್ನು ಪ್ರಸ್ತಾಪ ಮಾಡಲಾಗುತ್ತೆ. ಒಂದನ್ನು ನಾವು ರೆವಿನ್ಯೂ ಕಲೆಕ್ಷನ್ ಅಂತ ಹೇಳ್ತೇವೆ, ಅಂದರೆ ಸರ್ಕಾರಕ್ಕೆ ಆದಾಯ ಎಲ್ಲೆಲ್ಲಿಂದ ಬರುತ್ತೆ. ಅದಾದಮೇಲೆ ಎರಡನೇ ಪಾಯಿಂಟನ್ನು ನಾವು ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಖರ್ಚನ್ನು ಸರ್ಕಾರ ಯಾವ ಯಾವ ಕ್ಷೇತ್ರಗಳಿಗೆ ಎಷ್ಟು ಹಣವನ್ನು ಖರ್ಚು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡ್ಕೊಂಡಿರುತ್ತೆ. ಆ ಒಂದು ಹೇಳಿಕೆಯನ್ನು ಅಥವಾ ಒಂದು ಸ್ಟೇಟ್ಮೆಂಟನ್ನು ನಾವೇನಂತ ಕರಿತೀವಿ ಅಂದರೆ ಬಜೆಟ್ ಅಂತ ಹೇಳ್ತೇವೆ. ಬಜೆಟ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅಪ್ಕಮಿಂಗ್ ಫಿಸ್ಕಲ್ ಇಯರ್ ಅಂದರೆ ಮುಂದಿನ ಹಣಕಾಸು ವರ್ಷಕ್ಕೆ ಸರ್ಕಾರ ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ, ಈ ಒಂದು ವರದಿಯನ್ನು ನೀಡ್ತಕ್ಕಂಥ ಒಂದು ಹೇಳಿಕೆಯನ್ನು ಅಥವಾ ಒಂದು ಸ್ಟೇಟ್ಮೆಂಟ್ ಅನ್ನು ನಾವು ಬಜೆಟ್ ಅಂತ ಹೇಳ್ತೇವೆ. ಹಾಗಿದ್ರೆ ಈ ಒಂದು ಬಜೆಟ್ ಅಂತಕ್ಕಂಥ ಪದ ಎಲ್ಲಿಂದ ಬಂತು? ಬಜೆಟ್ ಅಂತಕ್ಕಂಥ ಪದ ಫ್ರೆಂಚ್ ಭಾಷೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಪದವಾಗಿರುತ್ತೆ. ಫ್ರೆಂಚ್ ಭಾಷೆಯಲ್ಲಿ ಇದನ್ನ ಬೌಗೆಟ್ ಅಂತ ಕರೀತಾ ಇದ್ರು. ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ ಬೌಗೆಟ್? ಬೌಗೆಟ್ ಅಂದ್ರೆ ಸ್ಮಾಲ್ ಲೆದರ್ ಬ್ಯಾಗ್, ಅಂದ್ರೆ ಒಂದು ಚಿಕ್ಕದಾದ ಒಂದು ಲೆದರ್ ಬ್ಯಾಗ್ ಅಥವಾ ಚರ್ಮದ ಒಂದು ಚೀಲವನ್ನ ಬೌಗೆಟ್ ಅಂತ ಕರೀತಾ ಇದ್ರು. ಈ ಒಂದು ಲೆದರ್ ಬ್ಯಾಗ್ಗೂ ಬಜೆಟ್ಗೂ ಏನ್ ಸಂಬಂಧ ಅಂದ್ರೆ, ಈ ಒಂದು ಬಜೆಟ್ ಡಾಕ್ಯುಮೆಂಟ್ ಏನಿರುತ್ತೆ ಅದನ್ನ ಸಾಮಾನ್ಯವಾಗಿ ಈ ಒಂದು ಲೆದರ್ ಬ್ಯಾಗ್ ನಲ್ಲಿ ಕ್ಯಾರಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯವಾಗಿರುತ್ತೆ. ಆ ಒಂದು ಕಾರಣದಿಂದ ಇದಕ್ಕೆ ಬಜೆಟ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಮ್ಮ ಸಂವಿಧಾನದಲ್ಲಿ ಎಲ್ಲಿ ನಾವು ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ನಾವು ನೋಡಬಹುದಾಗಿರುತ್ತೆ. ಆಕ್ಚುಲಿ ನಮ್ಮ ಸಂವಿಧಾನದಲ್ಲಿ ಬಜೆಟ್ ಅಂತಕ್ಕಂಥ ಪದವನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಆರ್ಟಿಕಲ್ 112 ಅಂದ್ರೆ ಈ ಒಂದು ವಿಧಿ 112ರಲ್ಲಿ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತೇವೆ, ಅಂದ್ರೆ ವಾರ್ಷಿಕ ಸರ್ಕಾರದ ವಾರ್ಷಿಕ ಆಯವ್ಯಯ ಪಟ್ಟಿ ಅಂತ ಹೇಳ್ತೇವೆ. ಈ ಒಂದು ಉಲ್ಲೇಖವನ್ನ ನಮ್ಮ ಸಂವಿಧಾನದಲ್ಲಿ ಮಾಡಲಾಗಿರುತ್ತೆ. ಬಟ್ ಸಂವಿಧಾನದಲ್ಲಿ ಎಲ್ಲೂ ಕೂಡ ಬಜೆಟ್ ಅಂತಕ್ಕಂಥ ಪದವನ್ನ ಮೆನ್ಷನ್ ಮಾಡಿರೋದನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಒಂದು ಫಿನಾನ್ಷಿಯಲ್ ಇಯರ್ ಅಥವಾ ಹಣಕಾಸು ವರ್ಷ ಅಂತಕ್ಕಂಥದ್ದು ಏಪ್ರಿಲ್ 1ನೇ ತಾರೀಕಿನಿಂದ ಮುಂದಿನ ವರ್ಷ ಮಾರ್ಚ್ 31ನೇ ತಾರೀಕಿನವರೆಗೂ ಇರುತ್ತೆ. ಈವನ್ ನಮ್ಮ ಬಜೆಟ್ ಕೂಡ ಅಂದ್ರೆ ನಾವು ಬಜೆಟ್ ಅನ್ನ ಏನ್ ಸರ್ಕಾರ ಮಂಡಿಸುತ್ತೆ ಅದು ವೆಚ್ಚ ಆಗಿರ್ಬೋದು ಅಥವಾ ಅದನ್ನ ರೆವಿನ್ಯೂ ಆಗಿರ್ಬೋದು, ಅಂದ್ರೆ ಸರ್ಕಾರಕ್ಕೆ ಬರ್ತಕ್ಕಂಥ ಹಣವಾಗಿರ್ಬೋದು, ಎಲ್ಲ ಒಂದು ಪ್ರಿಡಿಕ್ಷನ್ಸ್ಗಳು ತನ್ನ ಮುಂದಿನ ಹಣಕಾಸು ವರ್ಷಕ್ಕೆ ಅಥವಾ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಿರುತ್ತೆ. ಬಜೆಟ್ ಅನ್ನು ಕೂಡ ಏಪ್ರಿಲ್ 1ನೇ ತಾರೀಕಿನಿಂದ ಹಿಡಿದು ಮುಂದಿನ ವರ್ಷ ಮಾರ್ಚ್ 31ನೇ ತಾರೀಕಿನವರೆಗೆ ಎಷ್ಟು ಸರ್ಕಾರ ಹಣವನ್ನ ಕಳಿಸುತ್ತೆ, ಎಷ್ಟು ಹಣವನ್ನ ಸರ್ಕಾರ ಸ್ಪೆಂಡ್ ಮಾಡಬೇಕಾಗಿರುತ್ತೆ, ಗಳಿಸ್ತಕ್ಕಂಥ ಹಣದಲ್ಲಿ ವೆಚ್ಚ ಮಾಡ್ತಕ್ಕಂಥ ಹಣದಲ್ಲಿ ಡಿಫರೆನ್ಸ್ ಎಷ್ಟಿರುತ್ತೆ, ಆ ಡಿಫರೆನ್ಸ್ ಅನ್ನ ಯಾವ ರೂಪದಲ್ಲಿ ಅವರು ಪಡೆದುಕೊಳ್ಳಬೇಕಾಗಿರುತ್ತೆ. ಇವೆಲ್ಲ ಮಾಹಿತಿಯನ್ನ ನೀಡ್ತಕ್ಕಂಥ ಒಂದು ವಾರ್ಷಿಕವಾದ ಹೇಳಿಕೆಯನ್ನ ಅಥವಾ ಸ್ಟೇಟ್ಮೆಂಟ್ ಅನ್ನ ನಾವು ಬಜೆಟ್ ಅಂತ ಕರೀತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಯಾವುದೇ ಒಂದು ಬಜೆಟ್ ಅನ್ನ ಮಂಡಿಸಬೇಕಾಗಿದ್ದಲ್ಲಿ ಅದಕ್ಕಿಂತ ಮುಂಚೆ ಪ್ರೆಸಿಡೆಂಟ್ಸ್ ಅಪ್ರೂವಲ್ ಬೇಕಾಗಿರುತ್ತೆ, ಅಂದ್ರೆ ರಾಷ್ಟ್ರಪತಿ ಅಂಗೀಕಾರ ನೀಡಿದ ನಂತರ ಆ ಒಂದು ಬಜೆಟ್ ಅನ್ನ ಮಂಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಬಜೆಟ್ ಅನ್ನ ಯಾವ ಸದನದಲ್ಲಿ ಮಂಡಿಸಲಾಗುತ್ತೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಪ್ರೆಸೆಂಟೆಡ್ ಇನ್ ದಿ ಲೋಕಸಭಾ. ಮೊಟ್ಟ ಮೊದಲ ಬಾರಿಗೆ ಇದನ್ನ ಲೋಕಸಭೆಯಲ್ಲಿಯೇ ಮಂಡಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಜೆಟ್ ಅನ್ನ ಲೋಕಸಭೆಯಲ್ಲಿ ಮಂಡಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ
ನಮ್ಮ ಭಾರತ ದೇಶದಲ್ಲಿ ಈ ಬಜೆಟ್ ಅಂತಕ್ಕಂಥ ಕಾನ್ಸೆಪ್ಟ್ ಪ್ರಾರಂಭವಾದಾಗ ಎರಡು ರೀತಿಯ ಬಜೆಟ್ಗಳಿದ್ದವು. ಸೊ ಇಟ್ ಇಸ್ ಅ ಪಾಸ್ಟ್ ಟೆನ್ಸ್. ಸೊ ಎರಡು ರೀತಿಯ ಬಜೆಟ್ಗಳು ನಮ್ಮ ದೇಶದಲ್ಲಿ ಇದ್ದವು. ಆ ಎರಡು ರೀತಿಯ ಬಜೆಟ್ಗಳನ್ನ ಒಂದನ್ನ ರೈಲ್ವೆ ಬಜೆಟ್ ಅಂತ ಕರಿತೇವೆ, ಇನ್ನೊಂದನ್ನ ಜನರಲ್ ಬಜೆಟ್ ಅಂತ ಕರಿತೇವೆ. ಸೊ ಒಂದನ್ನ ರೈಲ್ವೆಗೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಆಗಿ ಅಥವಾ ಪ್ರತ್ಯೇಕವಾಗಿ ಬಜೆಟ್ ಅನ್ನ ಮಂಡಿಸ್ತಾ ಇದ್ದರು. ಸೊ ಮಿಕ್ಕಿದ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಬಜೆಟ್ ಅನ್ನ ಮಾಡ್ತಾ ಇದ್ರು. ಸೊ ಅದನ್ನ ನಾವು ಸಾಮಾನ್ಯ ಬಜೆಟ್ ಅಥವಾ ಜನರಲ್ ಬಜೆಟ್ ಅಂತ ಹೇಳ್ತೇವೆ. ಸೊ ವಾಟ್ ವಾಸ್ ದ ಸೀಕ್ವೆನ್ಸ್ ಅಂದ್ರೆ ಮೊದಲು ಯಾವುದನ್ನ ಪ್ರೆಸೆಂಟ್ ಮಾಡ್ತಾ ಇದ್ರು ಅಂದ್ರೆ, ಸೊ ಯಾವಾಗ್ಲೂ ಅಷ್ಟೇ ರೈಲ್ವೆ ಬಜೆಟ್ ಅನ್ನ ಮಂಡಿಸಿದ ನಂತರ ಅದಾದ್ಮೇಲೆ ಜನರಲ್ ಬಜೆಟ್ ಅನ್ನ ಮಂಡಿಸ್ತಾ ಇದ್ರು. ಸೊ ಇವೆರಡನ್ನ ಒಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ ಮರ್ಜ್ ಮಾಡ್ತಾರೆ. ಅಂದ್ರೆ ರೈಲ್ವೆ ಮತ್ತೆ ಈ ಜನರಲ್ ಬಜೆಟ್ ಪ್ರತ್ಯೇಕವಾಗಿ ಏನಿತ್ತು ಸೊ ಅವೆರಡನ್ನ ಒಟ್ಟುಗೂಡಿಸ್ತಾರೆ. ಸೊ ಯಾವ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ ಅಂದ್ರೆ 2017-18ರಲ್ಲಿ ಸೊ ರೈಲ್ವೆ ಬಜೆಟ್ ಮತ್ತೆ ಜನರಲ್ ಬಜೆಟ್ ಅನ್ನ ಎರಡನ್ನು ಮರ್ಜ್ ಮಾಡಿ ಸೊ ಎಲ್ಲದನ್ನ ಒಟ್ಟಿಗೆ ಪ್ರೆಸೆಂಟ್ ಮಾಡ್ತಕ್ಕಂಥ ಬಜೆಟ್ ಅನ್ನ ಪ್ರಸ್ತುತಪಡಿಸಲಾಗುತ್ತೆ. ಸೊ ಈ ಒಂದು ಎರಡನ್ನ ಕಂಬೈನ್ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ ಅಥವಾ ಶಿಫಾರಸನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಬೈಬೆಕ್ ದೇಬ್ರಾಯ್ ಕಮಿಟಿ ಅಂತ ಒಂದು ಮಾಡಿರ್ತಾರೆ. ಸೊ ಈ ಒಂದು ಬೈಬೆಕ್ ದೇಬ್ರಾಯ್ ಸಮಿತಿ ಅವರು ಕೊಟ್ಟಿರ್ತಕ್ಕಂಥ ಶಿಫಾರಸಿನ ಆಧಾರದ ಮೇಲೆ ರೈಲ್ವೆ ಬಜೆಟ್ ಮತ್ತೆ ಸಾಮಾನ್ಯ ಬಜೆಟ್ ಅನ್ನ 2017 ಮತ್ತು 18ನೇ ಸಾಲಿನಿಂದ ಸೊ ಒಟ್ಟುಗೂಡಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಒಂದು ಬಜೆಟ್ ಅಲ್ಲಿ ಎಷ್ಟು ವಿಷಯಗಳು ಅಥವಾ ಸಬ್ಜೆಕ್ಟ್ಸ್ ಗಳನ್ನ ಅಲ್ಲಿ ಅವರು ತಯಾರಿ ಮಾಡ್ತಾರೆ ಅಂದ್ರೆ ಟೋಟಲ್ 109 ಡಿಮಾಂಡ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸಿ ನಮ್ಮ ಭಾರತ ದೇಶದ ಬಜೆಟ್ ನಲ್ಲಿ 109 ಬೇಡಿಕೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಈ 109ಅನ್ನ ಮತ್ತೆ ಕ್ಯಾಟಗರೈಸ್ ಮಾಡ್ತಾರೆ. ಸೊ ಯಾವ ರೀತಿ ಕ್ಯಾಟಗರೈಸ್ ಮಾಡ್ತಾರೆ ಅಂದ್ರೆ 103 ಫಾರ್ ಸಿವಿಲ್ ಎಕ್ಸ್ಪೆಂಡಿಚರ್ ಅಂದ್ರೆ ನಾಗರಿಕರ ವೆಚ್ಚಕ್ಕಾಗಿ 103 ಡಿಮಾಂಡ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾಗರಿಕ ವೆಚ್ಚ ಅಂದ್ರೆ ಏನು, ಶಾಲೆಯನ್ನ ಡೆವಲಪ್ ಮಾಡಬೇಕು, ಹಾಸ್ಪಿಟಲ್ ಅನ್ನ ಡೆವಲಪ್ ಮಾಡಬೇಕು, ಈ ರೀತಿಯಾಗಿ 103 ಸಬ್ಜೆಕ್ಟ್ಸ್ ಗಳನ್ನ ನಾವು ಸಿವಿಲ್ ಎಕ್ಸ್ಪೆಂಡಿಚರ್ ಅಥವಾ ನಾಗರಿಕ ವೆಚ್ಚದಲ್ಲಿ ನೋಡಬಹುದಾಗಿರುತ್ತೆ. ಸೊ 6 ಸಬ್ಜೆಕ್ಟ್ಸ್ ಗಳನ್ನ ಅಥವಾ ಡಿಮ್ಯಾಂಡ್ ಗಳನ್ನ ಡಿಫೆನ್ಸ್ ಅಥವಾ ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ನಮ್ಮ ಒಂದು ರಾಷ್ಟ್ರದ ರಕ್ಷಣೆಗೆ ನಾವೆಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೀವಿ ಅನ್ನೋದನ್ನ ಸೊ ಈ ಒಂದು ಪಾಯಿಂಟ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ 6 ಡಿಮ್ಯಾಂಡ್ ಗಳನ್ನ ನಮ್ಮ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಮಂಡನೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ರೈಲ್ವೆ ಬಜೆಟ್ಗೆ ಸಂಬಂಧಪಟ್ಟಂತೆ 32 ಡಿಮಾಂಡ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ಒಂದು ಬಜೆಟ್ ಅನ್ನ ಮಂಡಿಸಬೇಕಾಗಿದ್ದರೆ 109 ಡಿಮಾಂಡ್ಗಳ ಆಧಾರದ ಮೇಲೆ ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಬಜೆಟ್ ನಲ್ಲಿ ಇರ್ತಕ್ಕಂಥ ವಿಧಗಳು ಯಾವ್ದ್ಯಾವ್ದು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ವಿಧವನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಲೆನ್ಸ್ಡ್ ಬಜೆಟ್ ಅಥವಾ ಸಮತೋಲನ ಮುಂಗಡ ಪತ್ರ ಅಂತ ಹೇಳ್ತೇವೆ. ಸಿ ನೋಡಿ, ಬಜೆಟ್ ಅಂದ್ರು ಒಂದೇನೆ, ಸೊ ಮುಂಗಡ ಪತ್ರ ಅಂದ್ರು ಒಂದೇನೆ. ಸೊ ಮೊದಲನೇ ಅಂದ್ರೆ ಬಜೆಟ್ ಅಲ್ಲಿ ಬರ್ತಕ್ಕಂಥ ಮೊದಲನೇ ಟೈಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಹೇಳ್ತೇವೆ. ನಾವು ವಾಟ್ ಯು ಮೀನ್ ಬೈ ಬ್ಯಾಲೆನ್ಸ್ಡ್ ಬಜೆಟ್? ಬ್ಯಾಲೆನ್ಸ್ಡ್ ಬಜೆಟ್ ಅಂದ್ರೆ ನಾವು ಯಾವುದೇ ಒಂದು ಎಕ್ಸ್ಪೆನ್ಸಸ್ ಅನ್ನ ನಾವು ಮಾಡಬೇಕಾಗಿದ್ರೆ ಸೊ ಅದಕ್ಕಿಂತ ಮುಂಚೆ ನಾವು ಹಣವನ್ನ ಗಳಿಸಿರಬೇಕು. ಇಮ್ಯಾಜಿನ್ ನಾನು 100 ರೂಪಾಯಿಯನ್ನ ಸಂಪಾದನೆ ಮಾಡ್ತಾ ಇದ್ದೇನೆ. ಸೊ ನಾನು 100 ರೂಪಾಯಿಯನ್ನ ಖರ್ಚು ಮಾಡ್ತಕ್ಕಂಥ ನಿರ್ಧಾರ ಮಾಡ್ತೇನೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಹೇಳ್ತೇವೆ. ಅಂದ್ರೆ ನನಗೆ ಬರ್ತಾ ಇರ್ತಕ್ಕಂಥ ರೆವಿನ್ಯೂ, ನಾನ್ ಮಾಡ್ಬೇಕಾಗಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ಎರಡೂ ಕೂಡ ಈಕ್ವಲ್ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಮತೋಲನ ಬಜೆಟ್ ಅಥವಾ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಹೇಳ್ತೇವೆ. ಸೊ ಎರಡನೇ ಬಜೆಟ್ ಅನ್ನ ನಾವು ಸರ್ಪ್ಲಸ್ ಬಜೆಟ್ ಅಥವಾ ಉಳಿತಾಯದ ಮುಂಗಡ ಪತ್ರ ಅಂತ ಹೇಳ್ತೇವೆ. ನೋಡಿ, ಹೆಸರಲ್ಲೇ ಇದೆ ಉಳಿತಾಯ ಅಂದ್ರೆ ಸೊ ನಾನು ಗಳಿಸ್ತಕ್ಕಂಥ ಹಣಕ್ಕಿಂತ ಖರ್ಚು ಮಾಡ್ತಕ್ಕಂಥ ಹಣ ಕಡಿಮೆ ಇರಬೇಕು. ಸೊ ನಾನು ಗಳಿಸ್ತಕ್ಕಂಥ ಹಣದ ವೆಯ್ಟೇಜ್ ಜಾಸ್ತಿ ಇರುತ್ತೆ. ಅಂದ್ರೆ ನಾನಿವಾಗ 150 ರೂಪಾಯಿ ಗಳಿಸ್ತಾ ಇದ್ದೇನೆ, ಬಟ್ ನನ್ನ ಖರ್ಚು ಮಾತ್ರ 100 ರೂಪಾಯಿ ಇದೆ. ಸೊ ಹಾಗಿದ್ರೆ ನಾನು 50 ರೂಪಾಯಿಯನ್ನ ಸೇವ್ ಮಾಡ್ತಾ ಇದ್ದೇನೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ಪ್ಲಸ್ ಬಜೆಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಬಜೆಟ್ ಅನ್ನ ಮಂಡಿಸಬೇಕಾಗಿದ್ದರೆ ಒಂದು ಸರ್ಕಾರದ ಬಳಿ ಸಾಕಷ್ಟು ಹಣ ಇರಬೇಕಾಗಿರುತ್ತೆ. ಸೊ ಅವಾಗ ನಾವು ಮಂಡಿಸ್ತಕ್ಕಂಥ ಬಜೆಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ಪ್ಲಸ್ ಬಜೆಟ್ ಅಂತ ಕರಿತೇವೆ. ಸೊ ಮೂರನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಫಿಸಿಟ್ ಬಜೆಟ್ ಅಥವಾ ಕೊರತೆಯ ಮುಂಗಡ ಪತ್ರ ಅಂತ ಹೇಳ್ತೇವೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ, ನಾನು ಗಳಿಸ್ತಕ್ಕಂಥ ಹಣಕ್ಕೂ ಖರ್ಚು ಮಾಡ್ತಕ್ಕಂಥ ಹಣಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಅಥವಾ ವ್ಯತ್ಯಾಸ ಇರುತ್ತೆ. ವ್ಯತ್ಯಾಸ ಯಾವ ರೀತಿ ಇರುತ್ತೆ ಅಂದ್ರೆ ನಾನು ಕೇವಲ 100 ರೂಪಾಯಿಯನ್ನ ಗಳಿಸ್ತಾ ಇದ್ದೇನೆ, ಬಟ್ ನಾನು ಖರ್ಚು ಮಾಡಬೇಕಾಗಿರೋದು 150 ರೂಪಾಯಿ ಆಗಿರುತ್ತೆ. ಸೊ ಅಲ್ಲಿಗೆ 50 ರೂಪಾಯಿಯನ್ನ ನಾನು ಬೇರೆ ಕಡೆಯಿಂದ ಸಾಲ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಸೊ ನಾನು ಗಳಿಸ್ತಾ ಇರ್ತಕ್ಕಂಥ ಹಣಕ್ಕೂ ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣಕ್ಕೂ ಜಾಸ್ತಿ ಆಗಿರುವ ಕಾರಣದಿಂದ ಸೊ ನನಗೆ ಶಾರ್ಟೇಜ್ ಬರ್ತಾ ಇದೆ, ನನ್ನ ಇನ್ಕಮ್ ಶಾರ್ಟೇಜ್ ಬರ್ತಾ ಇದೆ. ಸೊ ಯಾವಾಗ ನನ್ನ ಇನ್ಕಮ್ ಶಾರ್ಟೇಜ್ ಬರುತ್ತೆ ಸೊ ಆ ರೀತಿಯ ಒಂದು ಬಜೆಟ್ ಅನ್ನ ನಾವೇನಂತ
ಕರಿತೀವಿ ಅಂದ್ರೆ ಡೆಫಿಸಿಟ್ ಬಜೆಟ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ನಾವು ಡೆಫಿಸಿಟ್ ಬಜೆಟ್ ಅನ್ನ ನೋಡ್ಬೋದಾಗಿರುತ್ತೆ. ಕಾರಣ ಏನು ಅಂದ್ರೆ ಸರ್ಕಾರ ಗಳಿಸ್ತಾ ಇರ್ತಕ್ಕಂಥ ಇನ್ಕಮ್ಗೂ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ, ಇನ್ಕಮ್ ಕಡಿಮೆ ಇದೆ. ಸೊ ಆ ರೀತಿಯ ಬಜೆಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಫಿಸಿಟ್ ಬಜೆಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಈ ಒಂದು ಡೆಫಿಸಿಟ್ ಬಜೆಟ್ ಅನ್ನ ಕಡಿಮೆ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್, ಸೊ ನಾನು 100 ರೂಪಾಯಿಯನ್ನ ಗಳಿಸ್ತಾ ಇದ್ದೇನೆ, ನಾನು 150 ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೇನೆ. ಸೊ ಇವಾಗ 50 ರೂಪಾಯಿಯನ್ನ ನಾನು ಸಾಲದ ರೂಪದಲ್ಲಿ ಅಥವಾ ಬೇರೆ ಯಾವುದೋ ರೂಪದಲ್ಲಿ ನಾನು ಜನರೇಟ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಡೆಫಿಸಿಟ್ ಅನ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಒಂದು ಆಕ್ಟ್ ಅಥವಾ ಕಾನೂನನ್ನ ಜಾರಿ ಮಾಡ್ತಾರೆ. ಆ ಕಾನೂನನ್ನ ನಾವೇನಂತ ಕರಿತೀವಿ ಅಂದ್ರೆ FRBM ಆಕ್ಟ್ ಅಂತ ಕರಿತೇವೆ. ಸೊ FRBM ಆಕ್ಟ್ ಅನ್ನ 2003ರಲ್ಲಿ ಜಾರಿಗೆ ತಂದಿರತಕ್ಕಂತ ಒಂದು ಕಾಯ್ದೆ ಆಗಿರುತ್ತೆ. ಸೊ FRBM ಅಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಸೊ ಅಥವಾ 2003ರ ಕೋಶೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣೆ ಕಾಯ್ದೆಯನ್ನ ಜಾರಿ ಮಾಡ್ತಾರೆ. ಸೊ ಏನಕ್ಕೆ ಇದನ್ನ ಜಾರಿ ಮಾಡ್ತಾರೆ ಅಂದ್ರೆ, ಸೊ ಈ ಒಂದು ಡಿಫಿಸಿಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ತಾರೆ. ಅಂದ್ರೆ ಎಷ್ಟನ್ನ ಮಾತ್ರ ನಾವು ಲೋನ್ ರೂಪದಲ್ಲಿ ಪಡೆಯಬಹುದಾಗಿರುತ್ತೆ ಅಥವಾ ಒಂದು ಟಾರ್ಗೆಟ್ ಅನ್ನ ಇಟ್ಕೊಳ್ತಾರೆ. ಡಿಫಿಸಿಟ್ ನಾವು ಇಷ್ಟರ ಒಳಗಡೆ ರೆಸ್ಟ್ರಿಕ್ಟ್ ಮಾಡಬೇಕು ಅಂತಕ್ಕಂಥ ಗುರಿಗಳನ್ನ ಇಟ್ಕೊಳ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಬರುತ್ತೆ. ಆ ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಬರುವ ಕಾರಣದಿಂದ ಸೊ ನಮ್ಮ ಭಾರತ ದೇಶದಲ್ಲಿ ಎನಾಕ್ಟ್ ಮಾಡಿರ್ತಕ್ಕಂಥ ಕಾಯ್ದೆಯನ್ನ ನಾವೇನಂತ ಕರಿತೇವೆ ಅಂದ್ರೆ FRBM ಅಂತ ಕರಿತೇವೆ. ಸೊ FRBM ಕಾಯ್ದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮ್ಗೇನಾದ್ರೂ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರೆ, ಸೊ ಇದು ಡೆಫಿಸಿಟ್ ಬಜೆಟ್ ಅಥವಾ ಕೊರತೆಯ ಬಜೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆಯನ್ನ ನಾವು FRBM ಆಕ್ಟ್ ಅಂತ ಕರಿತೇವೆ. ಸೊ FRBM ಆಕ್ಟ್ ನ ಪ್ರಕಾರ ಡೆಟ್ ಟು GDP ಟಾರ್ಗೆಟ್, ಡೆಟ್ ಅಂದ್ರೆ ನಾನು ತೆಗೆದುಕೊಳ್ತಕ್ಕಂಥ ಸಾಲವನ್ನ ನಾವು ಡೆಟ್ ಅಂತ ಕರಿತೇವೆ. ಸೊ GDP ಅಂದ್ರೆ ಒಂದು ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೇವೆಗಳು ಮತ್ತು ಸರಕುಗಳ ಒಟ್ಟು ಮೌಲ್ಯವನ್ನ ನಾವು GDP ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ನನ್ನ ಸಾಲವನ್ನ ನಾವು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದೀವಿ ಅಂದ್ರೆ ನನ್ನ ದೇಶದ GDPಗೆ ನಾವು ಕಂಪೇರ್ ಮಾಡಿಕೊಂಡು ಈ ಒಂದು ಕಾಯ್ದೆಯ ಪ್ರಕಾರ ಒಂದು ಲಿಮಿಟ್ ಅನ್ನ ಮಾಡ್ತಾರೆ. ಆ ಲಿಮಿಟ್ ಏನು ಅಂದ್ರೆ 60% ಆಫ್ ಡೆಟ್ ಟು GDP ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನಿಂದ 40%, 20% ಬಂದು ಸ್ಟೇಟ್ಸ್. ಇದು ಯಾವ ವರ್ಷಕ್ಕೆ ಅಂದ್ರೆ 2024-25ನೇ ವರ್ಷಕ್ಕೆ. ಏನಿದ್ರ ಅರ್ಥ ಅಂದ್ರೆ ನಾನು ಸಾಲ ತಗೊಂಡು ಅದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅಂದ್ರೆ ಇಯರ್ ಆನ್ ಇಯರ್ ನನ್ನ ಲೋನ್ಸ್ ಅಥವಾ ನಾನು ಬಾರೋ ಮಾಡ್ತಾ ಇರ್ತಕ್ಕಂಥ ಹಣ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದನ್ನ ವಿತಿನ್ 60% ಆಫ್ ದಿ GDPಗೆ ನಾನು ರೆಸ್ಟ್ರಿಕ್ಟ್ ಮಾಡಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು 60% ಒಂದು ವರ್ಷದ ಸಾಲವಾಗಿರೋದಿಲ್ಲ, ಅಕ್ಯುಮುಲೇಟಿವ್ ಅಂದ್ರೆ ಓವರ್ ದಿ ಇಯರ್ಸ್ ನಾನು ಏನೇನು ಬಾರೋ ಮಾಡ್ತಾ ಇದ್ದೇನೆ ಅದು ನನ್ನ ದೇಶದ GDPಗೆ ನಾನು 60%ಗೆ ನಾನು ರೆಸ್ಟ್ರಿಕ್ಟ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ಈ ಕಾಯ್ದೆ ಬಂದ ನಂತರ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಇವಾಗ ಒಂದು ಫ್ರೇಮ್ ವರ್ಕ್ ಇರುತ್ತೆ. ನಾವು ಹೇಗ್ ಬೇಕೋ ಹಾಗೆ ನಾವು ಈ ಒಂದು ಫಿಸ್ಕಲ್ ಡೆಫಿಸಿಟ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಸೊ ನಾವು ಹೇಗ್ ಬೇಕು ಹಾಗೆ ನಾವು ಲೋನ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈ ಒಂದು ಕ್ಯಾಲ್ಕುಲೇಷನ್ಸ್ ನ ಆಧಾರದ ಮೇಲೆ ಮಾತ್ರ ನಾವು ಬಾರೋ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿರುತ್ತೆ. ಸೊ ಅದಾದ್ಮೇಲೆ ರಿವೈಸ್ಡ್ ಟಾರ್ಗೆಟ್ಸ್ ಅಂದ್ರೆ ರಿವೈಸ್ಡ್ ಟಾರ್ಗೆಟ್ ಸೆಟ್ ಟು ಕೀಪ್ ಫಿಸ್ಕಲ್ ಡೆಫಿಸಿಟ್ ಬಿಲೋ 4.5% ಬೈ 25-26 ಅಂದ್ರೆ 2025 ಮತ್ತು 26ನೇ ಸಾಲಿಗೆ. ಸೊ ಈ ಒಂದು ಸಾಲಿಗೆ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ನನ್ನ ಸರ್ಕಾರಕ್ಕೆ ಏನು ಇನ್ಕಮ್ ಇದೆ, ನಾನೇನು ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನೇನು ಖರ್ಚು ಮಾಡ್ತಾ ಇದ್ದೇನೆ, ಆ ಡಿಫ್ರೆನ್ಸ್ ಒಂದು ಎಕ್ಸ್ ಅಂತ ಬರುತ್ತೆ. ಸೊ ಈ ಡಿಫ್ರೆನ್ಸ್ ಏನಿರುತ್ತೆ ಇದನ್ನ ನಾನು ಬಾರೋ ಮಾಡಬೇಕಾಗಿರುತ್ತೆ, ಸಾಲದ ರೂಪದಲ್ಲಿ ನಾನು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಇದನ್ನೇ ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಫಿಸ್ಕಲ್ ಡೆಫಿಸಿಟ್ ಅನ್ನ 4.5% ಒಳಗಡೆ ಇಡಬೇಕು ಅಂತಕ್ಕಂಥ ಕ್ಯಾಲ್ಕುಲೇಷನ್ಸ್ ಅನ್ನ ಸೊ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ನಾವು ಡೆಫಿಸಿಟ್ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಾಲ್ಕನೇ ಒಂದು ಕಾನ್ಸೆಪ್ಟ್ ಅನ್ನ ನಾವು ಝೀರೋ ಬೇಸ್ಡ್ ಬಜೆಟ್ ಅಂತ ಹೇಳ್ತೇವೆ ಅಥವಾ ಶೂನ್ಯಾಧಾರಿತ ಬಜೆಟ್ ಅಂತ ಹೇಳ್ತೇವೆ. ಈ ಒಂದು ಝೀರೋ ಬೇಸ್ಡ್ ಬಜೆಟ್ ಅನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಇನ್ ದ ಇಯರ್ 1970 1970ರಲ್ಲಿ US ನಲ್ಲಿ ಇದನ್ನ ಡೆವಲಪ್ ಮಾಡ್ತಾರೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಪೀಟರ್ ಪೈರ್
ರಾಯರ್ ಅಂತ ಹೇಳ್ತೇವೆ. ಸೊ ಇವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ಶೂನ್ಯಾಧಾರಿತ ಬಜೆಟ್ ಅಂತ ಹೇಳ್ತೇವೆ. ಹೆಸರಲ್ಲೇ ಇದೆ, ಏನಿದು ಶೂನ್ಯಾಧಾರಿತ ಬಜೆಟ್, ಇದರ ಅರ್ಥ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲೂ ಕೂಡ ಪ್ರಸ್ತುತವಾಗಿ ನಾವು ಈ ಝೀರೋ ಬೇಸ್ಡ್ ಬಜೆಟ್ ಅನ್ನ ಫಾಲೋ ಮಾಡ್ತಾ ಇದ್ದೇವೆ, ಅಥವಾ ಶೂನ್ಯಾಧಾರಿತ ಬಜೆಟ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಫಿನಾನ್ಷಿಯಲ್ ಇಯರ್, ಅಂದ್ರೆ ಪ್ರತಿಯೊಂದು ಆರ್ಥಿಕ ವರ್ಷ ಪ್ರಾರಂಭವಾಗುವ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಅನ್ನ ಝೀರೋ ಮಾಡ್ತೇವೆ. ಸೊ ಆ ಝೀರೋ ಮಾಡಿ ಹೊಸ ಬಜೆಟ್ ಅನ್ನ ನಾವು ಬಣ್ಣನೆ ಮಾಡ್ತೇವೆ. ಸೊ ಅಂದ್ರೆ ಪ್ರೀವಿಯಸ್ಲಿ ಏನೇನಿತ್ತೋ ಕ್ಯಾಲ್ಕುಲೇಷನ್ಸ್ ಅದನ್ನೆಲ್ಲ ಝೀರೋ ಮಾಡ್ತೇವೆ. ಸೊ ಒಂದು ಹೊಸದಾಗಿ ನಾವು ಒಂದು ಈ ಒಂದು ಖರ್ಚು ಮತ್ತು ವೆಚ್ಚದ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ರೆಡಿ ಮಾಡ್ತೇವೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಝೀರೋ ಬೇಸ್ಡ್ ಬಜೆಟ್ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ನಾವು ಡೆಫಿಸಿಟ್ ಬಜೆಟ್ ಅನ್ನಂತೂ ಡೆಫಿನೆಟ್ಲಿ ಮಂಡಿಸ್ತಾ ಇದ್ದೇವೆ, ಬಿಕಾಸ್ ನಮ್ಮ ಇನ್ಕಮ್ ವೆಚ್ಚಕ್ಕಿಂತ ಬಹಳ ಕಡಿಮೆ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೊ ನಾವು ಪ್ರತಿಯೊಂದು ಆರ್ಥಿಕ ವರ್ಷ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಸೊ ಎಲ್ಲವನ್ನ ಝೀರೋ ಮಾಡಿ ಝೀರೋ ಇಂದ ನಾವು ಮತ್ತೆ ಪ್ರಾರಂಭ ಮಾಡ್ತೇವೆ. ಸೊ ಆ ಒಂದು ಕಾರಣಕ್ಕಾಗಿ ನಮ್ಮ ಭಾರತ ದೇಶದ ಬಜೆಟ್ ಅನ್ನ ನಾವು ಝೀರೋ ಬೇಸ್ಡ್ ಬಜೆಟ್ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಇನ್ನೊಂದು ಬಜೆಟ್ ಬರುತ್ತೆ, ಇದನ್ನ ನಾವು ಆಡ್ ಹಾಕ್ ಬಜೆಟ್ ಅಂತ ಹೇಳ್ತೇವೆ. ಆಡ್ ಹಾಕ್ ಬಜೆಟ್ ಅಂದ್ರೆ ಸಪೋಸ್ ಇಮ್ಯಾಜಿನ್ ಯಾವುದೋ ಒಂದು ಸರ್ಕಾರ ಅದರ ಟರ್ಮ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದು ಹೊಸ ಸರ್ಕಾರ, ಚುನಾವಣೆಗಳ ನಂತರ ದೇರ್ ವಿಲ್ ಬಿ ಫಾರ್ಮೇಶನ್ ಆಫ್ ಎ ನ್ಯೂ ಗವರ್ನಮೆಂಟ್. ಆ ಹೊಸದೊಂದು ಸರ್ಕಾರ ಬಂದಾಗ ಅವರು ಮತ್ತೆ ಬಜೆಟ್ ಅನ್ನ ಬಣ್ಣನೆ ಮಾಡ್ತಾರೆ. ಸೊ ಅದನ್ನ ನಾವು ಆಡ್ ಹಾಕ್ ಬಜೆಟ್ ಅಂತ ಹೇಳ್ತೇವೆ. ಸೊ ನ್ಯೂಲಿ ಎಲೆಕ್ಟೆಡ್ ಗವರ್ನಮೆಂಟ್ ಪ್ರೆಸೆಂಟ್ಸ್ ಅ ಬಜೆಟ್ ಇನ್ ದ ಮಿಡಲ್ ಆಫ್ ದಿ ಫಿನಾನ್ಷಿಯಲ್ ಇಯರ್, ಅಂದ್ರೆ ಆರ್ಥಿಕ ವರ್ಷದ ಮಧ್ಯದಲ್ಲಿ ಹೊಸದಾಗಿ ರಚನೆಗೊಂಡಿರ್ತಕ್ಕಂಥ ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಆಡ್ ಹಾಕ್ ಬಜೆಟ್ ಅಂತ ಕರಿತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದೇರ್ ಇಸ್ ಒನ್ ಮೋರ್ ಟರ್ಮ್ ದಟ್ ಈಸ್ ರಿಲೇಟೆಡ್ ಟು ಬಜೆಟ್. ಬಜೆಟ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಪದ ನಮಗೆ ಗೊತ್ತಿರಬೇಕಾಗಿರುತ್ತೆ, ಅದನ್ನ ಲ್ಯಾಪ್ಸ್ ಇಯರ್ ಅಥವಾ ವರ್ಷದ ನಷ್ಟ ಅಂತ ಕರಿತೇವೆ. ಏನಿದು ಲ್ಯಾಪ್ಸ್ ಇಯರ್? ಲ್ಯಾಪ್ಸ್ ಇಯರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಯಾವುದೋ ಒಂದು ಸೆಕ್ಟರ್ಗೆ ಒಂದಿಷ್ಟು ಕ್ರೋರ್ಸ್ ಆಫ್ ಮನಿಯನ್ನ ಅಲೋಕೇಟ್ ಮಾಡಿರ್ತಾರೆ. ಇಮ್ಯಾಜಿನ್ ಡಿಫೆನ್ಸ್ ಸೆಕ್ಟರ್ಗೆ ಈ ವರ್ಷದ ಬಜೆಟ್ನಲ್ಲಿ ಒಂದು ಎಕ್ಸ್ ಕ್ರೋರ್ಸ್ ಅಷ್ಟು ಅವರು ಅಲೋಕೇಟ್ ಮಾಡಿರ್ತಾರೆ. ಈ ಎಕ್ಸ್ ಕ್ರೋರ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಹಣವನ್ನ ನಾವು ಖರ್ಚು ಮಾಡದೆ ಉಳಿದೋಗಿದೆ. ಸೊ ವಿ ವರ್ ಅನೇಬಲ್ ಟು, ಅಥವಾ ಇಫ್ ವಿ ಆರ್ ಅನೇಬಲ್ ಟು ಸ್ಪೆಂಡ್ ಆಲ್ ದ ಮನಿ, ಅದೇನು ನಾವು ಅಲೋಕೇಟ್ ಮಾಡಿದ್ದೇವೆ ಅದನ್ನ ಸಂಪೂರ್ಣವಾಗಿ ನಾವು ವ್ಯಯಿಸಲು ಫೇಲ್ಯೂರ್ ಆದಾಗ ಅಥವಾ ವಿಫಲವಾದಾಗ ಅದನ್ನ ನಾವು ನೆಕ್ಸ್ಟ್ ಬಜೆಟ್ಗೆ ಕ್ಯಾರಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಅದನ್ನ ಮತ್ತೆ ಝೀರೋ ಮಾಡಲಾಗುತ್ತೆ. ಸೊ ಅದನ್ನ ನಾವು ಲ್ಯಾಪ್ಸ್ ಇಯರ್ ಅಂತ ಕರಿತೇವೆ. ಅಂದ್ರೆ ಅಷ್ಟು ಹಣವನ್ನ ನಾವು ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಲ್ಯಾಪ್ಸ್ ಇಯರ್ ಅಂತ ಕರಿತೇವೆ. ಸೊ ದಿ ಅಮೌಂಟ್ ರಿಲೀಸ್ಡ್ ಇನ್ ದ ಬಜೆಟ್ ಆಫ್ ದಟ್ ಇಯರ್ ಹ್ಯಾಸ್ ಟು ಬಿ ಸ್ಪೆಂಟ್ ಅಂಡ್ ಕಂಪ್ಲೀಟೆಡ್ ಇನ್ ದ ಸೇಮ್ ಇಯರ್. ಅಂದ್ರೆ ಒಂದು ವರ್ಷದಲ್ಲಿ ಯಾವುದೇ ಒಂದು ವಲಯಕ್ಕೆ ಎಷ್ಟು ಹಣವನ್ನ ಅವರು ಡೆಡಿಕೇಟ್ ಮಾಡಿರ್ತಾರೆ ಅಷ್ಟು ಹಣವನ್ನ ಅದೇ ಆರ್ಥಿಕ ವರ್ಷದಲ್ಲಿ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಅಂಡ್ ದಟ್ ಮನಿ ಕೆನಾಟ್ ಬಿ ಯೂಸ್ಡ್ ಫಾರ್ ದಿ ನೆಕ್ಸ್ಟ್ ಇಯರ್ ಅಂಡ್ ದೇರ್ ಈಸ್ ಅ ಲಾಸ್. ಸೊ ಅದನ್ನ ಮುಂದಿನ ಆರ್ಥಿಕ ವರ್ಷಕ್ಕೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋದಿಲ್ಲ. ಸೊ ಆ ರೀತಿಯ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲ್ಯಾಪ್ಸ್ ಆಫ್ ಇಯರ್ ಅಥವಾ ವರ್ಷದ ನಷ್ಟ ಅಂತ ಕರಿತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಯೂನಿಯನ್ ಬಜೆಟ್ ಅನ್ನ ಫಾರ್ಮೇಶನ್ ಮಾಡುವಾಗ ಏನೇನು ಸ್ಟೆಪ್ಸ್ ಇರುತ್ತೆ, ಯಾವ ರೀತಿ ಒಂದು ಬಜೆಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಸ್ಟೆಪ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಬಜೆಟ್ ಸರ್ಕ್ಯುಲರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಬಜೆಟ್ಗೆ ಸಂಬಂಧಪಟ್ಟಂತೆ ಸುತ್ತೋಲೆಗಳನ್ನ ಹೊರಡಿಸ್ತಾರೆ. ಯಾರಿಗೆ ಸುತ್ತೋಲೆಗಳನ್ನ ಹೊರಡಿಸ್ತಾರೆ? ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಚಿವಾಲಯಗಳು ಅಂದ್ರೆ ಮಿನಿಸ್ಟ್ರಿಗಳ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆಗಳು ಅಥವಾ ಡಿಪಾರ್ಟ್ಮೆಂಟ್ಗಳಿಗೆ ಒಂದು ಸರ್ಕ್ಯುಲರ್ ಅನ್ನ ಕಳಿಸ್ತಾರೆ. ಆ ಸರ್ಕ್ಯುಲರ್ ನ ಮುಖಾಂತರ ಸೊ ಅವರಿಗೆ ಏನೇನು ಎಕ್ಸ್ಪೆನ್ಸಸ್ ಇದೆ ಅಥವಾ ಅವರ ಡಿಮ್ಯಾಂಡ್ಸ್ ಏನು ಎಲ್ಲವನ್ನ ಒಂದು ಸರ್ಕ್ಯುಲರ್ ರೂಪದಲ್ಲಿ ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಕಳಿಸಲಾಗುತ್ತೆ. ಕಳಿಸುವುದರ ಜೊತೆಗೆ ಅವರಿಗೆ ಒಂದು ಡೆಡ್ ಲೈನ್ ಅನ್ನ ಕೂಡ ಕೊಡ್ತಾರೆ. ಸೊ ಈ ಒಂದು ದಿನಾಂಕದ ಒಳಗೆ ನೀವು ತಮ್ಮ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಒಂದು ಡೆಡ್ ಲೈನ್ ಅನ್ನ ಕೊಡ್ತಾರೆ. ಸೊ ಇದರ ಮುಖಾಂತರ ಬಜೆಟ್ ನ ತಯಾರಿ ಪ್ರಾರಂಭವಾಗುತ್ತೆ. ಸೊ ಬಜೆಟ್ ನ ತಯಾರಿ ಬಜೆಟ್ ನ ಸುತ್ತೋಲೆಗಳ ಮುಖಾಂತರ ಪ್ರಾರಂಭವಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ
ಡಿಪಾರ್ಟ್ಮೆಂಟ್ಗಳಿಂದ ಪ್ರಪೋಸಲ್ಸ್ ಬರುತ್ತೆ, ಇಲಾಖೆಗಳಿಂದ ಅಥವಾ ಸಚಿವಾಲಯಗಳಿಂದ ಸೊ ಪ್ರಸ್ತಾವನೆಗಳು ಅಥವಾ ಪ್ರಪೋಸಲ್ಸ್ಗಳು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಚ್ ಮಿನಿಸ್ಟ್ರಿ ಡ್ರಾಫ್ಟ್ಸ್ ಇಟ್ಸ್ ಓನ್ ಬಜೆಟ್ ಪ್ರಪೋಸಲ್ಸ್ ಬೇಸ್ಡ್ ಆನ್ ಇಟ್ಸ್ ಫಿನಾನ್ಸಿಂಗ್ ನೀಡ್ಸ್, ಗೋಲ್ಸ್ ಮತ್ತೆ ಪ್ರಿಯಾರಿಟೀಸ್. ಅಂದರೆ ಆ ಒಂದು ಸಚಿವಾಲಯಗಳ ಆದ್ಯತೆಗಳ ಮೇರೆಗೆ ಸೊ ಅವರು ತಮಗೆ ಅವಶ್ಯಕವಾಗಿರ್ತಕ್ಕಂಥ ಬಜೆಟ್ ಅನ್ನ ಸೊ ಒಂದು ಡಾಕ್ಯುಮೆಂಟ್ನ ರೂಪದಲ್ಲಿ ಸಬ್ಮಿಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು ಸಬ್ಮಿಟ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ಕನ್ಸಲ್ಟೇಷನ್ ಮಾಡಲಾಗುತ್ತೆ, ಸಮಾಲೋಚನೆ ಮಾಡಲಾಗುತ್ತೆ. ಯಾರ ಜೊತೆ ಸಮಾಲೋಚನೆ ಮಾಡಲಾಗುತ್ತೆ? ಥಿಂಕ್ ಟ್ಯಾಂಕ್ಸ್ ಅಂತ ಕರಿತೇವೆ. ಥಿಂಕ್ ಟ್ಯಾಂಕ್ಸ್ ಅಂದ್ರೆ ಚಿಂತಕರ ಚಾವಡಿ. ಅಂದ್ರೆ ಯಾರು ಈ ಒಂದು ಫಿನಾನ್ಷಿಯಲ್ ಅಲ್ಲಿ ಸೊ ಯಾರು ತಮ್ಮ ಎಕ್ಸ್ಪರ್ಟೈಸ್ ಹೊಂದಿರ್ತಾರೆ ಸೊ ಅವ್ರ ಜೊತೆ ಥಿಂಕ್ ಟ್ಯಾಂಕರ್ಸ್ ಅಂತ ಕರಿತೇವೆ ಅಥವಾ ಥಿಂಕ್ ಟ್ಯಾಂಕ್ಸ್ ಅಂತ ಕರಿತೇವೆ. ಸೊ ಅವರ ಜೊತೆ ಈ ಒಂದು ಸಮಾಲೋಚನೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಟ್ರೇಡ್ ಅಸೋಸಿಯೇಷನ್ಸ್ ಅಂದ್ರೆ ವ್ಯಾಪಾರ ಸಂಘಗಳು, ಅದಾದ್ಮೇಲೆ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕ್ಸ್ಪರ್ಟ್ಸ್ ಅಂದ್ರೆ ಈ ಒಂದು ಈ ಫಿನಾನ್ಸ್ಗೆ ಸಂಬಂಧಪಟ್ಟಂತೆ ಯಾರು ಪರಿಣಿತಿಯನ್ನ ಹೊಂದಿರ್ತಾರೆ ಸೊ ಅವರ ಜೊತೆ ಇವ್ರು ಕೊಟ್ಟಿರ್ತಕ್ಕಂಥ ಪ್ರಪೋಸಲ್ಸ್ ಗಳನ್ನ ಸಂಪೂರ್ಣವಾಗಿ ಚರ್ಚೆ ಮಾಡ್ತಕ್ಕಂಥದ್ದನ್ನ ನಾವು ಮೂರನೇ ಹಂತದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನ ಮಾಡ್ತಾರೆ, ಅದನ್ನ ನಾವು ಸ್ಥೂಲ ಆರ್ಥಿಕತೆ ಅಂತ ಹೇಳ್ತೇವೆ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಈ ಎಕನಾಮಿಕ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅಂಕಿ ಅಂಶಗಳ ಜೊತೆ ಸೊ ಅಲ್ಲಿ ಒಂದು ಪ್ರೋಟೋಕಾಲ್ ಅಥವಾ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅವರು ಡೆವಲಪ್ ಮಾಡ್ತಾರೆ. ಸೊ ಇಲ್ಲಿ ಅವರು ಕನ್ಸಿಡರ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಏನು ಅಂದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರವನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. GDP ಗ್ರೋತ್ ಅಂದ್ರೆ ಆ ಒಂದು ರಾಷ್ಟ್ರದ GDPಯ ಬೆಳವಣಿಗೆ ಹೇಗಿದೆ ಅನ್ನೋದನ್ನ ಅನಲೈಸ್ ಮಾಡ್ತಾರೆ. ಅದಾದ್ಮೇಲೆ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ವಿತ್ತೀಯ ಕೊರತೆ, ನಮ್ಮ ಆದಾಯ ಎಷ್ಟಿದೆ, ನಾವು ಎಷ್ಟನ್ನ ವ್ಯಯಿಸಬೇಕಾಗಿರುತ್ತೆ, ಮಧ್ಯದಲ್ಲಿರ್ತಕ್ಕಂಥ ಅಂತರ ಎಷ್ಟು, ಸೊ ಇವೆಲ್ಲವನ್ನ ಕನ್ಸಿಡರೇಷನ್ ಮಾಡ್ತಾರೆ. ಸೊ ಇದು ಬರ್ತಕ್ಕಂಥ ಮುಂದಿನ ಹಂತವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಬಜೆಟ್ ಪ್ರಿಪರೇಷನ್ ಅಥವಾ ಬಜೆಟ್ ಅನ್ನ ಸಿದ್ಧತೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ರೆವಿನ್ಯೂ ಪ್ರೊಜೆಕ್ಷನ್ಸ್ ಅನ್ನ ಮಾಡ್ತಾರೆ. ರೆವಿನ್ಯೂ ಪ್ರೊಜೆಕ್ಷನ್ಸ್ ಅಂದ್ರೆ ಆದಾಯದ ಅಂದಾಜುಗಳನ್ನ ಮಾಡ್ತಾರೆ. ಸೊ ಸ್ಕ್ರೂಟನೈಸಿಂಗ್ ಟ್ಯಾಕ್ಸ್ ರಿಸೀಟ್ಸ್ ಅಂಡ್ ನಾನ್ ಟ್ಯಾಕ್ಸ್ ರೆವಿನ್ಯೂಸ್ ಟು ಅಸೆಸ್ ದ ಫಿಸ್ಕಲ್ ಕೆಪಾಸಿಟಿ. ಅಂದ್ರೆ ನಮ್ಮ ದೇಶಕ್ಕೆ ಪ್ರಮುಖವಾಗಿರ್ತಕ್ಕಂಥ ಆದಾಯದ ಮೂಲ ಯಾವುದು ಅಂದ್ರೆ ತೆರಿಗೆ. ಅದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಕೂಡ ಇದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಕೂಡ ಇದೆ. ಸೊ ಇವೆಲ್ಲದರ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ನೇರ ತೆರಿಗೆ ಅಂದ್ರೆ ಏನು, ಪರೋಕ್ಷವಾದ ತೆರಿಗೆ ಅಂದ್ರೇನು, ಎಲ್ಲವನ್ನ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಒಂದು ರಾಷ್ಟ್ರಕ್ಕೆ ಅಥವಾ ನನ್ನ ದೇಶಕ್ಕೆ ಎಷ್ಟು ಒಂದು ಆದಾಯ ಬರುತ್ತೆ ಅನ್ನೋದನ್ನ ಸೊ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನನಗೆ ನನ್ನ ಫಿಸ್ಕಲ್ ಕೆಪಾಸಿಟಿ ಗೊತ್ತಾಗುತ್ತೆ, ನನ್ನ ವಿತ್ತೀಯ ಸಾಮರ್ಥ್ಯ ಗೊತ್ತಾಗುತ್ತೆ. ಅಂದ್ರೆ ನಾನು ಈ ವರ್ಷ ಎಷ್ಟು ಖರ್ಚು ಮಾಡಬಲ್ಲೆ ಅಂತಕ್ಕಂಥ ಒಂದು ಕೆಪಾಸಿಟಿ ನನಗೆ ಆಂಟಿಸಿಪೇಟ್ ಮಾಡಲಾಗುತ್ತೆ. ಸೊ ಅದನ್ನ ನಾವು ಬಜೆಟ್ ಪ್ರಿಪರೇಷನ್ ಅಲ್ಲಿ ಅಂದ್ರೆ ಇಷ್ಟೊತ್ತು ನಾವು ಮಾಡಿರ್ತಕ್ಕಂಥದ್ದು ಹೋಮ್ ವರ್ಕ್ ಆಗಿರುತ್ತೆ. ಸೊ ಇವಾಗ ಆ ಒಂದು ಅಲೋಕೇಶನ್ಸ್ ಅನ್ನ ಮಾಡ್ಲಿಕ್ಕೆ ನನಗೆ ಫಸ್ಟ್ ನನ್ನ ಕೆಪಾಸಿಟಿ ಗೊತ್ತಾಗಬೇಕು, ಆ ಕೆಪಾಸಿಟಿಯನ್ನ ಫೈಂಡ್ ಔಟ್ ಮಾಡಲಾಗುತ್ತೆ. ಅದಾದ್ಮೇಲೆ ಎಕ್ಸ್ಪೆಂಡಿಚರ್ ಅಲೋಕೇಶನ್ ಮಾಡ್ತಾರೆ, ಅಂದ್ರೆ ವೆಚ್ಚವನ್ನ ಹಂಚಿಕೆ ಮಾಡ್ತಾರೆ. ಸೊ ವೇರಿಯಸ್ ಡಿವಿಷನ್ಸ್ ಅಂದ್ರೆ ಯಾವ ಯಾವ ವಲಯಗಳಿಗೆ ಎಷ್ಟು ಹಣವನ್ನ ನಾವು ವ್ಯಯಿಸಬೇಕಾಗಿರುತ್ತೆ ಇದನ್ನ ಆದ್ಯತೆಯ ಮೇರೆಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಸ್ಟೆಪ್ಗಳು ನಮ್ಮ ಮೇಜರ್ಲಿ ಬಜೆಟ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಎಕನಾಮಿಕ್ ಸರ್ವೆ ಅಂತ ಬರುತ್ತೆ, ಆರ್ಥಿಕ ಸಮೀಕ್ಷೆ ಅಂತ ಕರೀತೇವೆ ನಾವು. What is the difference between economic survey and budget? The difference is budget ಅಂತಕ್ಕಂಥದ್ದು ಮುಂದಿನ ಆರ್ಥಿಕ ವರ್ಷಕ್ಕೆ ನಾವು ಏನೇನ ಸ್ಪೆಂಡ್ ಮಾಡಬೇಕಾಗಿರುತ್ತೆ ಅದನ್ನ ಡೆವಲಪ್ ಮಾಡ್ತಕ್ಕಂಥ ಅಥವಾ ಆ ಒಂದು ಡಾಕ್ಯುಮೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಜೆಟ್ ಅಂತ ಕರಿತೇವೆ. ಎಕನಾಮಿಕ್ ಸರ್ವೆ ಅಂದ್ರೆ ಏನು? ಎಕನಾಮಿಕ್ ಸರ್ವೆ ಅಂದ್ರೆ ಹಿಂದಿನ ಆರ್ಥಿಕ ವರ್ಷದಲ್ಲಿ ಯಾವ ಯಾವ ವಲಯಗಳಿಗೆ ನಾವು ಎಷ್ಟು ಹಣವನ್ನ ಖರ್ಚು ಮಾಡಿದ್ದೇವೆ, ಯಾವ ಯಾವ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೇವೆ, ಸೊ ಅದರಿಂದ ಬಂದಿರತಕ್ಕಂಥ ಔಟ್ಕಮ್ಸ್ಗಳೇನು, ಅವೆಲ್ಲದರ ಒಂದು ಸ್ಟೇಟ್ಮೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕನಾಮಿಕ್ ಸರ್ವೆ ಅಂತ ಹೇಳ್ತೇವೆ. ಸೊ ಎಕನಾಮಿಕ್ ಸರ್ವೆ ಪ್ರೀವಿಯಸ್ ಎಕನಾಮಿಕ್ ಅಥವಾ ಫಿನಾನ್ಷಿಯಲ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆಗಿರುತ್ತೆ. ಬಜೆಟ್ ಅಂತಕ್ಕಂಥದ್ದು ಫ್ಯೂಚರ್ ಇಯರ್ಗೆ ಅಂದ್ರೆ ಮುಂದಿನ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಹಾಗಿದ್ರೆ ಎಕನಾಮಿಕ್ ಸರ್ವೆಯನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದಾಗ ಚೀಫ್ ಎಕನಾಮಿಕ್ ಅಡ್ವೈಸರ್. ಸೊ ಈ ಒಂದು ಎಕನಾಮಿಕ್ ಸರ್ವೆನ ಅಂದ್ರೆ ಮುಖ್ಯ ಆರ್ಥಿಕ ಸಲಹೆಗಾರರು ಈ ಒಂದು ಸಮೀಕ್ಷೆಯನ್ನ ಸಿದ್ಧಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರೀ ಬಜೆಟ್ ಕನ್ಸಲ್ಟೇಷನ್ಸ್ ಅಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡುವುದಕ್ಕಿಂತ ಮುಂಚೆ ಇಟ್ ಇಸ್ ನಾಟ್ ಓನ್ಲಿ ದ ಫಿನಾನ್ಸ್ ಮಿನಿಸ್ಟರ್ ಅಂದ್ರೆ ಅವರೊಬ್ಬರೇ ಕೂತ್ಕೊಂಡು ಎಲ್ಲವನ್ನ ರೆಡಿ ಮಾಡೋದಿಲ್ಲ. ಸೊ ಅವರು ಸಾಕಷ್ಟು ಕನ್ಸಲ್ಟೇಷನ್ಸ್ ಗಳನ್ನ ಮಾಡ್ಕೊಳ್ತಾರೆ. ಸೊ ಯಾರ್ಯಾರ ಜೊತೆ ಅವರು ಸಮಾಲೋಚನೆಯನ್ನ ಮಾಡ್ತಾರೆ, ಸೊ ಇದನ್ನ ಆಲ್ರೆಡಿ ನಾನು ಹೇಳಿದ್ದೇನೆ. ಸೊ ಥಿಂಕ್ ಟ್ಯಾಂಕ್ಸ್ ಅಂತ ನಾವು ಆಲ್ರೆಡಿ ಹೇಳಿದ್ದೇನೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಈ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರೆಲ್ಲರ ಜೊತೆ ಈ ಒಂದು ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಸೊ ಇದರಲ್ಲಿ ಸ್ಟೇಟ್ ರೆಪ್ರೆಸೆಂಟೇಟಿವ್, ಸೊ ಅವರನ್ನ ಹೊರತುಪಡಿಸಿ ರಾಜ್ಯದ
ಪ್ರತಿನಿಧಿಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಬ್ಯಾಂಕರ್ಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿರುತ್ತೆ. ಅಗ್ರಿಕಲ್ಚರಿಸ್ಟ್ ಅಂದ್ರೆ ರೈತರು ಅಥವಾ ಕೃಷಿಕರೊಂದಿಗೆ ಸಮಾಲೋಚನೆ ಮಾಡಬೇಕಾಗಿರುತ್ತೆ. ಎಕನಾಮಿಸ್ಟ್ ಅಥವಾ ಆರ್ಥಿಕ ತಜ್ಞರೊಂದಿಗೆ, ಅದಾದ್ಮೇಲೆ ಟ್ರೇಡ್ ಯೂನಿಯನ್ಸ್ ಮತ್ತೆ ವ್ಯಾಪಾರ ಅಥವಾ ಕಾರ್ಮಿಕ ಸಂಘಟನೆಗಳೊಂದಿಗೆ ಅಥವಾ ಈ ಒಂದು ವ್ಯಾಪಾರ ಸಂಘಟನೆಗಳೊಂದಿಗೆ ಚರ್ಚೆಗಳನ್ನ ಮಾಡ್ತಕ್ಕಂಥದ್ದನ್ನ ಬಿಫೋರ್ ಬಜೆಟ್ ಅಂದ್ರೆ ಬಜೆಟ್ ನ ಪೂರ್ವ ಸಮಾಲೋಚನೆಗಳಾಗಿ ಇವರೆಲ್ಲರನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಎಲ್ಲವನ್ನ ತಯಾರಿ ಮಾಡಿದ ನಂತರ ಪ್ರೈಮ್ ಮಿನಿಸ್ಟರ್ಗೆ ಅದನ್ನ ರಿವ್ಯೂ ಮಾಡಲಿಕ್ಕೆ ಕಳಿಸ್ತಾರೆ. ಪ್ರೈಮ್ ಮಿನಿಸ್ಟರ್ ಆ ಒಂದು ಬಜೆಟ್ ಸ್ಟೇಟ್ಮೆಂಟ್ ಅನ್ನ ನೋಡಿ ಕನ್ಸಾಲಿಡೇಟೆಡ್ ಅಂಡ್ ಡಿಸ್ಕಸ್ಡ್ ವಿತ್ ದಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಆ ಒಂದು ಬಜೆಟ್ ನ ಸಂಪೂರ್ಣವಾಗಿ ಕ್ರೋಢೀಕರಿಸಲಾಗುತ್ತದೆ. ಅದಾದ್ಮೇಲೆ ಪ್ರಧಾನ ಮಂತ್ರಿಗಳೊಂದಿಗೆ ಚರ್ಚಿಸಲಾಗುತ್ತೆ. ದಿಸ್ ಇಸ್ ಈವನ್ ಬಿಫೋರ್ ಬಜೆಟ್ ಅನ್ನ ಮಂಡಿಸುವುದಕ್ಕಿಂತ ಮುಂಚೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದ್ಮೇಲೆ ನಾವು ದ ಬಜೆಟ್ ಸ್ಟೇಟ್ಮೆಂಟ್ ಈಸ್ ರೆಡಿ ಆಫ್ಟರ್ ಕನ್ಸಲ್ಟೇಷನ್. ಮಿನಿಸ್ಟ್ರಿಗಳಿಂದ ಅವರವರ ರೆಕಮೆಂಡೇಶನ್ಸ್ ಅಥವಾ ಅವ್ರ ರಿಕ್ವೈರ್ಮೆಂಟ್ಸ್ ಎಲ್ಲ ತರಿಸ್ಕೊಂಡು ಅದಾದ್ಮೇಲೆ ಸಮಾಲೋಚನೆಗಳನ್ನ ಮಾಡಿ ನಮ್ಮ ಫಿಸಿಕಲ್ ಕೆಪಾಸಿಟಿ ಎಷ್ಟಿದೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಒಂದು ಬಜೆಟ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡ್ತಾರೆ. ಈ ಒಂದು ಬಜೆಟ್ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಮಂಡಿಸುವವರೆಗೂ ಅದು ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಅದು ಯಾವುದೇ ಕಾರಣಕ್ಕೂ ಬಜೆಟ್ ಅನ್ನ ಮಂಡಿಸುವುದಕ್ಕಿಂತ ಮುಂಚೆ ಅದು ಹೊರಗಡೆ ಬರೋ ಹಾಗಿಲ್ಲ. ಆ ಒಂದು ಸೆರೆಮನಿಯನ್ನ ಅಂದ್ರೆ ಕಂಪ್ಲೀಷನ್ ಸೆರೆಮನಿಯನ್ನ ಅಥವಾ ಆ ಬಜೆಟ್ ಅನ್ನ ಪ್ರಿಂಟ್ಔಟ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಕಸ್ಟಮರಿ ಅಥವಾ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಪ್ರಾಸೆಸ್ ಏನು ಅಂದ್ರೆ ಹಲ್ವವನ್ನ ಪ್ರಿಪೇರ್ ಮಾಡ್ತಾರೆ. ಹಲ್ವವನ್ನ ಯಾವಾಗ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ವೆನ್ ದೇ ಸ್ಟಾರ್ಟ್ ಪ್ರಿಂಟಿಂಗ್ ಬಜೆಟ್ ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಒಂದು ಹಲ್ವವನ್ನ ತಯಾರಿ ಮಾಡ್ತಾರೆ. ಇಟ್ಸ್ ಇಂಪಾರ್ಟೆನ್ಸ್ ಈಸ್ ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೆ ಅದರ ಗೌಪ್ಯತೆಯನ್ನ ಕಾಪಾಡ್ತಕ್ಕಂಥದ್ದು ಈ ಒಂದು ಹಲ್ವಾ ಸೆರೆಮನಿ ಏನಿರುತ್ತೆ ಅದರ ಪ್ರಾಮುಖ್ಯತೆಯಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ಇದನ್ನ ಇವಾಗ ಹಲ್ವಾ ಸೆರೆಮನಿ ಕೂಡ ಆಯಿತು, ಬಜೆಟ್ ಸ್ಟೇಟ್ಮೆಂಟ್ ಎಲ್ಲ ರೆಡಿ ಆಗಿದೆ. ಇದನ್ನ ನಾವು ಇವಾಗ ಪ್ರೆಸೆಂಟ್ ಮಾಡಬೇಕು. ಇದನ್ನ ಯಾವಾಗಲೂ ಯಾರು ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ಸ್ ದಿ ಬಜೆಟ್ ಇನ್ ಲೋಕಸಭಾ. ಲೋಕಸಭೆಯಲ್ಲಿ ಹಣಕಾಸು ಸಚಿವರು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ಒಂದು ಬಜೆಟ್ ನಲ್ಲಿ ಫಿಸ್ಕಲ್ ಪಾಲಿಸೀಸ್ ಅಂದ್ರೆ ವಿತ್ತೀಯ ನೀತಿಗಳು, ರೆವಿನ್ಯೂ ಆದಾಯ, ಎಕ್ಸ್ಪೆಂಡಿಚರ್ ಪ್ರಪೋಸಲ್ಸ್ ಅಂದ್ರೆ ವೆಚ್ಚವನ್ನ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ಗಳಾಗಿರ್ಬೋದು, ಅದಾದ್ಮೇಲೆ ಟ್ಯಾಕ್ಸೇಷನ್ ರಿಫಾರ್ಮ್ಸ್ ಅಂದ್ರೆ ಈ ಒಂದು ತೆರಿಗೆಗೆ ಸಂಬಂಧಪಟ್ಟಂತೆ ಏನೇನು ಸುಧಾರಣೆಗಳನ್ನ ಮಾಡಲಾಗುತ್ತೆ ಇವೆಲ್ಲವನ್ನ ಈ ಒಂದು ಬಜೆಟ್ ನ ರೂಪದಲ್ಲಿ ಮಂಡಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ದೇರ್ ವಿಲ್ ಬಿ ಪಾರ್ಲಿಮೆಂಟರಿ ಡಿಬೇಟ್ಗಳಾಗುತ್ತೆ. ಬಜೆಟ್ ಅನ್ನ ಮಂಡಿಸಿದ ನಂತರ ಸಂಸತ್ತಿನಲ್ಲಿ ಚರ್ಚೆ ಆಗುತ್ತೆ. ಬಜೆಟ್ ಅಂಡರ್ಗೋಸ್ ಡೀಟೇಲ್ಡ್ ಡಿಬೇಟ್ಸ್ ಅಂಡ್ ಡಿಸ್ಕಷನ್ಸ್ ಇನ್ ಬೋತ್ ದ ಹೌಸಸ್. ಎರಡೂ ಸದನಗಳಲ್ಲಿ ವಿಸ್ತೃತವಾಗಿ ಇದರ ಮೇಲೆ ಚರ್ಚೆಗಳನ್ನ ಬಜೆಟ್ ಅನ್ನ ಮಂಡಿಸಿದ ನಂತರ ಆಗ್ತಕ್ಕಂಥದ್ದು ನಾವು ನೋಡಬಹುದಾಗಿರುತ್ತೆ. ಬಜೆಟ್ ಅನ್ನ ಮಂಡಿಸಿದ ನಂತರ ಏನೇನಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಇಂಪ್ಲಿಮೆಂಟೇಷನ್ ಅದರ ಅನುಷ್ಠಾನ ಪ್ರಾರಂಭವಾಗುತ್ತೆ. ಅನುಷ್ಠಾನಕ್ಕೆ ಮುಂಚೆ ಆಫ್ಟರ್ ಪಾರ್ಲಿಮೆಂಟರಿ ಅಪ್ರೂವಲ್ ಸಂಸತ್ತಿನ ಅನುಮೋದನೆ ಸಿಕ್ಕಿದ ನಂತರ ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಕ್ಕೆ ಅನುಷ್ಠಾನ ಮಾಡಬೇಕಂದ್ರೆ ಅವರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳೇನಿರುತ್ತೆ ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಬಜೆಟ್ ನ ಮಹತ್ವವೇನು, ವಾಟ್ ಆರ್ ದಿ ಇಂಪ್ಲಿಕೇಶನ್ಸ್ ಅಂತ ನಾವು ನೋಡೋದಾದ್ರೆ ಒಂದು ಎಕನಾಮಿಕ್ ಗ್ರೋತ್ ಅಥವಾ ಆರ್ಥಿಕ ಬೆಳವಣಿಗೆ. ಆಬ್ವಿಯಸ್ಲಿ ಒಂದು ದೇಶದ ಆರ್ಥಿಕ ಬೆಳವಣಿಗೆ ಆಗಬೇಕಾಗಿದ್ರೆ ಸಾಕಷ್ಟು ಮೂಲ ಸೌಕರ್ಯಗಳನ್ನ ಇನ್ವೆಸ್ಟ್ಮೆಂಟ್ ಗಳನ್ನ ನಾವು ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು ಅಥವಾ ಡಿಫೆನ್ಸ್ ಆಗಿರ್ಬೋದು. ಇದೆಲ್ಲದಕ್ಕೂ ಸಾಕಷ್ಟು ಹಣಕಾಸನ್ನ ವ್ಯಯ ಮಾಡಬೇಕಾಗಿರುತ್ತೆ. ಈ ಬಜೆಟ್ ನಿಂದ ನಾವು ಆರ್ಥಿಕ ಬೆಳವಣಿಗೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಒಂದು ದೇಶಕ್ಕೆ ಒಂದು ಫಿಸ್ಕಲ್ ಡಿಸಿಪ್ಲಿನ್ ಬರುತ್ತೆ, ಹಣಕಾಸಿನ ಶಿಸ್ತು ಬರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ನಾವೊಂದು ಅಕೌಂಟಿಂಗ್ ಅನ್ನ ಮಾಡ್ತೇವೆ. ನಮ್ಮ ದೇಶದ ಕೆಪಾಸಿಟಿ ಏನು ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ಹಣವನ್ನ ನಾವು ಖರ್ಚು ಮಾಡಬೇಕು, ಸಾಲವನ್ನ ನಾವು ಹೇಗೆ ರಿಸ್ಟ್ರಿಕ್ಟ್ ಮಾಡಬೇಕು, ಅವೆಲ್ಲವನ್ನ ಪ್ರತಿ ವರ್ಷ ನಾವು ಅನಲೈಸ್ ಮಾಡುವ ಕಾರಣದಿಂದ ಒಂದು ಹಣಕಾಸಿನ ಶಿಸ್ತು ಅಥವಾ ಒಂದು ಫಿಸ್ಕಲ್ ಡಿಸಿಪ್ಲಿನ್ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ನಾವು ವಿ ಕ್ಯಾನ್ ಸ್ಪೆಂಡ್ ಮನಿ ಆನ್ ಪ್ರಿಯಾರಿಟಿ ಬೇಸಿಸ್ ಅಂದ್ರೆ ಆದ್ಯತೆಯ ಮೇರೆಗೆ ನಾವು ಹಣವನ್ನ ಅಲೋಕೇಟ್ ಮಾಡಬೇಕಾಗಿರುತ್ತೆ. ಆದ್ಯತೆಯ ಮೇರೆಗೆ ಅಂತ ಹೇಳಿದಾಗ ಸೋಷಿಯಲ್ ವೆಲ್ಫೇರ್ ಅಥವಾ ಸಮಾಜ ಕಲ್ಯಾಣ ಅಂತ ಬರುತ್ತೆ. ಪಾವರ್ಟಿ ಎಲಿವಿಯೇಷನ್ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು, ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಈ ರೀತಿಯ ವಲಯಗಳಲ್ಲಿ ನಾವು ಹೆಚ್ಚಿನ ಆದ್ಯತೆಯನ್ನ ನೀಡುವ ಮುಖಾಂತರ ಎಲ್ಲ ಸ್ತರಗಳನ್ನ ಮೇಲೆತ್ತಕ್ಕಂಥ ಕೆಲಸವನ್ನ ಈ ಒಂದು ಬಜೆಟ್ ನ ಮುಖಾಂತರ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ರಿಫಾರ್ಮ್ಸ್ಗಳು, ಯಾಕಂದ್ರೆ
ಆಸ್ ದಿ ಎಕಾನಮಿ ಎವಾಲ್ವ್ಸ್ ಅಂದರೆ ಒಂದು ಆರ್ಥಿಕತೆ ಅಥವಾ ಅರ್ಥಶಾಸ್ತ್ರ ಬೆಳವಣಿಗೆ ಆದ ರೀತಿಯಲ್ಲಿ ಸೊ ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಹಳೆಯ ಕಾಲದಲ್ಲೇ ಇರತಕ್ಕಂಥ ಒಂದು ಪದ್ಧತಿಗಳನ್ನು ನಾವು ಬಹಳಷ್ಟುಗಳ ವರ್ಷಗಳ ಕಾಲ ಮುಂದುವರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ದೇರ್ ವಿಲ್ ಬಿ ಲಾಟ್ ಆಫ್ ಚೇಂಜಸ್ ಇನ್ ದ ಸೊಸೈಟಿ. ಪಾಪ್ಯುಲೇಷನ್ ಇರ್ಬೋದು, ಇನ್ಕಮ್ ಲೆವೆಲ್ ಇರ್ಬೋದು, ಅಥವಾ ಗೌರ್ಮೆಂಟ್ಗೆ ಬರ್ತಕ್ಕಂಥ ಹಣಕಾಸು ಇರ್ಬೋದು, ಇದರಲ್ಲೆಲ್ಲ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಸೊ ಇವೆಲ್ಲವನ್ನ ಅನಲೈಸ್ ಮಾಡಿದ ನಂತರ ಒಂದು ದೇಶದಲ್ಲಿ ತೆರಿಗೆಗೆ ಸಂಬಂಧಪಟ್ಟಂತೆ ಸುಧಾರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೆಕ್ಟರಲ್ ಪ್ರಿಯಾರಿಟಿ, ಯಾವ ವಲಯಕ್ಕೆ ಎಷ್ಟು ಆದ್ಯತೆಯನ್ನ ಕೊಡಬೇಕು ಅನ್ನೋದನ್ನ ಸೊ ಈ ಒಂದು ಬಜೆಟ್ ನ ಮುಖಾಂತರ ನಿರ್ಧಾರ ಮಾಡ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಜಾಬ್ ಕ್ರಿಯೇಷನ್ ಅಂದ್ರೆ ಒಂದು ದೇಶದಲ್ಲಿ ಆ ದೇಶದ ಯುವ ಸಂಪನ್ಮೂಲ ಅಥವಾ ಮಾನವ ಸಂಪನ್ಮೂಲಕ್ಕೆ ಉದ್ಯೋಗಗಳನ್ನ ನೀಡಬೇಕಾಗಿರುತ್ತೆ. ಸೊ ಉದ್ಯೋಗಗಳನ್ನ ನೀಡಿದರೆ ಮಾತ್ರ ಆ ಒಂದು ಎಕಾನಮಿಯಲ್ಲಿ ನಾವು ಮೊಬಿಲೈಸೇಷನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಜನರಲ್ಲಿ ಆ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಪರ್ಚೇಸಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಅವಾಗ ಆರ್ಥಿಕತೆಯಲ್ಲಿ ಒಂದು ರೊಟೇಷನ್ ಅಥವಾ ಒಂದು ಸರ್ಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಒಂದು ಇಕೋಸಿಸ್ಟಮ್ ಡೆವಲಪ್ ಆಗುತ್ತೆ. ಸೊ ಈ ಒಂದು ಇಕೋಸಿಸ್ಟಮ್ ಅನ್ನ ಡೆವಲಪ್ ಮಾಡಬೇಕಾಗಿದ್ರೆ ಆ ದೇಶದಲ್ಲಿ ಒಂದು ಜಾಬ್ ಕ್ರಿಯೇಷನ್ ಅನ್ನ ಮಾಡಬೇಕಾಗಿರುತ್ತೆ. ಸೊ ಎಲ್ಲಾ ಜಾಬ್ ಕ್ರಿಯೇಷನ್ ಅನ್ನ ಸ್ಕಿಲ್ ಡೆವಲಪ್ಮೆಂಟ್ ನ ಮುಖಾಂತರ ಮಾಡಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಅಲೋಕೇಶನ್ ಅನ್ನ ಪ್ರತಿ ವರ್ಷ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಆಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಬಜೆಟ್ ನಲ್ಲಿ ನಮಗೆ ರೆವಿನ್ಯೂ ಯಾವ ರೂಪದಲ್ಲಿ ಬರುತ್ತೆ, ಅದನ್ನ ಯಾವ ರೂಪದಲ್ಲಿ ನಾವು ಖರ್ಚು ಮಾಡ್ತೇವೆ, ಈ ಒಂದು ಟರ್ಮಿನಾಲಜಿಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಜೆಟ್ ಅನ್ನು ನಾವು ಎರಡು ಗ್ರೂಪ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಒಂದನ್ನ ನಾವೇನಂತ ಕರಿತೀವಿ ಅಂದ್ರೆ ರೆವಿನ್ಯೂ ಬಜೆಟ್ ಅಂತ ಕರಿತೇವೆ, ಇನ್ನೊಂದನ್ನ ಕ್ಯಾಪಿಟಲ್ ಬಜೆಟ್ ಅಂತ ಕರಿತೇವೆ. ರೆವಿನ್ಯೂ ಬಜೆಟ್ ಅಂದ್ರೆ ಆದಾಯದ ಒಂದು ಬಜೆಟ್ ಆಗಿರುತ್ತೆ. ಕ್ಯಾಪಿಟಲ್ ಬಜೆಟ್ ಅಂದ್ರೆ ಬಂಡವಾಳ ಬಜೆಟ್ ಆಗಿರುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಈ ಟರ್ಮ್ಸ್ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನ ಎಲ್ಲದನ್ನ ತಿಳಿತಾ ಬರೋಣ. ರೆವಿನ್ಯೂ ಬಜೆಟ್ ಏನಿರುತ್ತೆ ಸೊ ಮತ್ತೆ ಇದು ಎರಡು ಗ್ರೂಪ್ಸ್ಗಳಾಗಿ ಡಿವೈಡ್ ಆಗುತ್ತೆ. ಒಂದನ್ನ ರೆವಿನ್ಯೂ ರಿಸೀಟ್ಸ್ ಅಂತ ಕರಿತೇವೆ, ಇನ್ನೊಂದನ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಅಂದ್ರೆ ಆದಾಯವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು, ಅಂದ್ರೆ ನನ್ನ ದೇಶಕ್ಕೆ ಆದಾಯ ಎಲ್ಲೆಲ್ಲಿಂದ ಬರುತ್ತೆ ಅದನ್ನ ನಾವು ರಿಸೀಟ್ಸ್ ಅಂತ ಕರಿತೇವೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಆ ಒಂದು ಆದಾಯವನ್ನ ಅಥವಾ ರೆವಿನ್ಯೂ ರೂಪದಲ್ಲಿ ನಾನು ಎಲ್ಲೆಲ್ಲಿ ಅದನ್ನ ಖರ್ಚು ಮಾಡ್ತಾ ಇದ್ದೇನೆ. ಸೊ ಇವೆರಡನ್ನ ನಾವು ರೆವಿನ್ಯೂ ಬಜೆಟ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ರೆವಿನ್ಯೂ ರೆಸಿಟ್ ಮತ್ತೆ ಎರಡು ಟೈಪ್ಸ್ ಆಗಿ ಡಿವೈಡ್ ಆಗುತ್ತೆ. ಒಂದನ್ನ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೇವೆ. ಯಾಕಂದ್ರೆ ನಾನು ಇವಾಗ ನನ್ನ ದೇಶಕ್ಕೆ ನಾನು ರೆವಿನ್ಯೂ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ? ಸೊ ಮೊದಲನೇ ಕಲೆಕ್ಷನ್ ಆಫ್ ರೆವಿನ್ಯೂ ಏನಿರುತ್ತೆ ಅದು ಟ್ಯಾಕ್ಸ್ ಅಥವಾ ತೆರಿಗೆಯ ರೂಪದಲ್ಲಿ ನಾನು ಕಲೆಕ್ಟ್ ಮಾಡ್ತೇನೆ. ಎರಡನೇದನ್ನ ನಾವು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಥವಾ ತೆರಿಗೆಯೇತರ ಒಂದು ಆದಾಯ ಅಂತ ಹೇಳ್ತೇವೆ. ಸೊ ಇವೆರಡರ ನಡುವೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಕೂಡ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಒಂದು ಟ್ಯಾಕ್ಸ್ ರೂಪದಲ್ಲಿ ಬರುತ್ತೆ, ಇನ್ನೊಂದು ತೆರಿಗೆಯೇತರ ರೂಪದಲ್ಲಿ ಸರ್ಕಾರಕ್ಕೆ ಬರ್ತಕ್ಕಂಥ ಹಣವನ್ನು ನಾವು ರೆವಿನ್ಯೂ ರಿಸೀಟ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಇವಾಗ ಬರುತ್ತೆ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಒಂದು ಪ್ಲಾನ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಮುಂಚೆನೇ ನಮಗೆ ಗೊತ್ತಿರುತ್ತೆ ಈ ವರ್ಷದಲ್ಲಿ ಇಷ್ಟು ಹಣವನ್ನು ನಾನು ಖರ್ಚು ಮಾಡಬೇಕಾಗಿರುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿರುತ್ತೆ. ಇನ್ನೊಂದನ್ನ ನಾನ್ ಪ್ಲಾನ್ ಅಂತ ಕರಿತೀವಿ. ಅಂದರೆ ನನಗೆ ಗೊತ್ತಿರೋದಿಲ್ಲ, ಸಡನ್ ಆಗಿ ಏನಾದರೂ ಬದಲಾವಣೆಗಳಾದಾಗ ನಾನು ಅದನ್ನು ಗೊತ್ತಿಲ್ಲದೆ ಖರ್ಚು ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ನಾನು ರೆವಿನ್ಯೂವನ್ನು ಎರಡು ರೀತಿಯಲ್ಲಿ ಖರ್ಚು ಮಾಡಬೇಕಾಗಿರುತ್ತೆ. ಒಂದು ಪ್ಲಾನ್ಡ್ ಆಗಿರುತ್ತೆ, ಇನ್ನೊಂದು ನಾನ್ ಪ್ಲಾನ್ಡ್ ಆಗಿ ನಾನು ಸ್ಪೆಂಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವಾಗ ಕ್ಯಾಪಿಟಲ್ ಬಜೆಟ್ಗೆ ಬರೋಣ. ಇಲ್ಲೂ ಕೂಡ ಎರಡು ಟೈಪ್ಸ್ ಅನ್ನ ನಾವು ನೋಡಬಹುದು. ಒಂದನ್ನ ಕ್ಯಾಪಿಟಲ್ ರಿಸೀಟ್ಸ್ ಅಂತ ಕರಿತೇವೆ, ಅಂದ್ರೆ ಬಂಡವಾಳವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು. ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ, ಬಂಡವಾಳವನ್ನ ನಾವು ಖರ್ಚು ಮಾಡ್ತಕ್ಕಂಥದ್ದು. ಕ್ಯಾಪಿಟಲ್ ರಿಸೀಟ್ಸ್ ಅಲ್ಲಿ ಮತ್ತೆ ಟೈಪ್ಸ್ ಬರೋದಿಲ್ಲ. ಸೊ ಇಟ್ ಈಸ್ ಓನ್ಲಿ ಡಿಫ್ರೆಂಟ್ ವೇಸ್ ಬೈ ವಿಚ್ ವಿ ಕಲೆಕ್ಟ್ ದಿ ಕ್ಯಾಪಿಟಲ್ ಅನ್ನೋದು ಬರುತ್ತೆ. ಅದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲೂ ಸೇಮ್ ಬರುತ್ತೆ. ಒಂದು ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇನ್ನೊಂದು ನಾನ್ ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಯಾಕಂದ್ರೆ ಎಲ್ಲವನ್ನ ನಾವು ಪೂರ್ವ ನಿರ್ಧಾರಿತವಾಗಿ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸಂದರ್ಭಗಳಿಗೆ ತಕ್ಕಂತೆ ನಮ್ಮ ಒಂದು ಬಜೆಟ್ ಅನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಪ್ಲಾನ್ಡ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳ್ತೇವೆ. ಸೊ ಇಷ್ಟು ಈ ಒಂದು ಬಜೆಟ್ ನ ಓವರ್ ಆಲ್ ಪಿಕ್ಚರ್ ಆಗಿರುತ್ತೆ. ಇವಾಗ ಇವೆಲ್ಲ ಟರ್ಮ್ಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಬ್ರೇಕ್ ಮಾಡ್ತಾ ಬರೋಣ. ಬಿಕಾಸ್ ನಮ್ಮ ಪರೀಕ್ಷೆಗೆ ಪ್ರತಿಯೊಂದು ಟರ್ಮ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಲೆಟ್ ಅಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ರೆವಿನ್ಯೂ ರಿಸಿಟ್ಸ್. ನೋಡಿ ಇಲ್ಲಿ
ರೆವಿನ್ಯೂ ಬಜೆಟ್ ಅಲ್ಲಿ ಫಸ್ಟ್ ಒನ್ ರೆವಿನ್ಯೂ ರಿಸೀಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ರೀತಿ ಕ್ಯಾಪಿಟಲ್ ರಿಸೀಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಫಸ್ಟ್ ಒನ್ ನಾನು ತಗೊಳ್ತಾ ಇರೋದು ರೆವಿನ್ಯೂ ರಿಸೀಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಐ ಟೋಲ್ಡ್ ಯು, ಈ ಒಂದು ಆದಾಯವನ್ನ ನಾವು ಸ್ವೀಕಾರ ಮಾಡ್ತಕ್ಕಂಥದ್ದು, ರೆವಿನ್ಯೂ ಅನ್ನ ನಾವು ಸ್ವೀಕಾರ ಮಾಡ್ತಕ್ಕಂಥದ್ದು. ಸೊ ಅದರಲ್ಲಿ ಎರಡು ಟೈಪ್ ಇರುತ್ತೆ. ಒಂದನ್ನ ನಾವು ಟ್ಯಾಕ್ಸ್ ರೆವಿನ್ಯೂ ಅಥವಾ ತೆರಿಗೆಯ ರೂಪದಲ್ಲಿ ಬರ್ತಕ್ಕಂಥ ಒಂದು ರೆವಿನ್ಯೂ ಆಗಿರುತ್ತೆ. ಸೊ ಎರಡನೆಯದನ್ನ ನಾವು ನಾನ್ ಟ್ಯಾಕ್ಸ್ ಅಥವಾ ತೆರಿಗೆಯೇತರ ಮೂಲದಿಂದ ಬರ್ತಕ್ಕಂಥ ಒಂದು ಆದಾಯವಾಗಿರುತ್ತೆ. ಸೊ ಈ ಒಂದು ಟ್ಯಾಕ್ಸ್ ರೆವೆನ್ಯೂ ಏನಿದೆ ಅದರಲ್ಲಿ ಮತ್ತೆ ಎರಡು ಟೈಪ್ಸ್ ಇರುತ್ತೆ. ಒಂದನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೇರ ತೆರಿಗೆ ಅಂತ ಹೇಳ್ತೇವೆ, ಇನ್ನೊಂದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆ ಅಂತ ಹೇಳ್ತೇವೆ. ಸೊ ಡೈರೆಕ್ಟ್ ಟ್ಯಾಕ್ಸ್ಗೂ ಡೈರೆಕ್ಟ್ ಟ್ಯಾಕ್ಸ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಇಟ್ ಈಸ್ ವೆರಿ ವೆರಿ ಸಿಂಪಲ್. ಇವಾಗ ನನಗೇನೋ ಒಂದಿಷ್ಟು ಆದಾಯ ಬರ್ತಾ ಇದೆ. ಇಮ್ಯಾಜಿನ್ ನನಗೆ 10 lakh ಪರ್ ಆ್ಯನಮ್ ನನಗೆ ಆದಾಯ ಬರ್ತಾ ಇದೆ. ಸೊ ನನಗೇನು ಆದಾಯ ಬರ್ತಾ ಇದೆ, ಈ ಒಂದು ಆದಾಯಕ್ಕೆ ನನ್ನ ಸರ್ಕಾರ ನಿರ್ಧಾರ ಮಾಡ್ತಕ್ಕಂಥ ಒಂದು ಪರ್ಸೆಂಟೇಜನ್ನು ನಾನು ನೇರವಾಗಿ ವರ್ಷದ ಕೊನೆಯಲ್ಲಿ ನಾನು ಸರ್ಕಾರಕ್ಕೆ ಪೇ ಮಾಡ್ತೀನಿ. ಅಂದರೆ ನಾನು ನೇರವಾಗಿ ತೆರಿಗೆಯ ರೂಪದಲ್ಲಿನೇ ಅದನ್ನು ಪೇ ಮಾಡ್ತಾ ಇದ್ದೇನೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು? ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಾನು ಯಾವುದೋ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನಾನೊಂದು ಟೂತ್ ಪೇಸ್ಟನ್ನು ಖರೀದಿ ಮಾಡ್ತೇನೆ. ಆ ಟೂತ್ ಪೇಸ್ಟ್ ಒಳಗಡೆ ಅದರ ಮೂಲ ಬೆಲೆ ಮತ್ತು ಟ್ಯಾಕ್ಸ್ ಎರಡೂ ಕೂಡ ಸೇರಿಸಿ ನಾನು ಪೇ ಮಾಡ್ತೇನೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಮೂಲ ಬೆಲೆ ಎಷ್ಟು ಪೇ ಮಾಡ್ತಾ ಇದ್ದೇನೆ, ಅದ್ರ ಮೇಲೆ ಟ್ಯಾಕ್ಸ್ ನಾನು ಎಷ್ಟು ಕೊಡ್ತಾ ಇದ್ದೀನಿ ಅದು ನನಗೆ ಗೊತ್ತೇ ಇರೋದಿಲ್ಲ. ಪ್ರಾಡಕ್ಟನ್ನು ಖರೀದಿ ಮಾಡುವ ಸಮಯದಲ್ಲಿ ಅಥವಾ ಒಂದು ಸರ್ವೀಸನ್ನು, ಫಾರ್ ಎಕ್ಸಾಂಪಲ್ ನೀವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ತೊಗೊಂಡಿರ್ತೀರ. ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ 18% ಆಫ್ ದಿ GSTಯನ್ನು ಪೇ ಮಾಡಬೇಕಾಗಿರುತ್ತೆ. ಸೊ ನೀವು ಫೀಸ್ ಪೇ ಮಾಡುವಾಗ ಒಂದು ಲಂಸಮ್ ಅಮೌಂಟ್ ಪೇ ಮಾಡಿರ್ತೀರ. ಒಂದು 10,000 15,000 ನೀವು ಪೇ ಮಾಡಿರ್ತೀರ. ಆ 10,000 ಅಥವಾ 15,000 ಸೊ ಮೂಲ ಬೆಲೆ ಇರುತ್ತೆ, ಅದರೊಳಗಡೆ ಟ್ಯಾಕ್ಸ್ ಕೂಡ ಇರುತ್ತೆ. ಸೊ ಅದನ್ನ ನಾವು ನೇರವಾಗಿ ಪೇ ಮಾಡ್ತಾ ಇಲ್ಲ, ಸೊ ಅದನ್ನ ಇಂಡೈರೆಕ್ಟ್ ಆಗಿ ಪೇ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡುವ ಮುಖಾಂತರ ಅಥವಾ ಒಂದು ಸರ್ವಿಸ್ ಅನ್ನ ನಾನು ಪಡೆದುಕೊಳ್ಳುವ ಮುಖಾಂತರ ಅದರೊಂದಿಗೆ ನಾನು ತೆರಿಗೆಯನ್ನ ಪೇ ಮಾಡ್ತಾ ಇದ್ದೇನೆ. ಸೊ ಆ ರೀತಿಯ ಒಂದು ಟ್ಯಾಕ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೇವೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ಗೆ ನಡುವೆ ಇರತಕ್ಕಂಥ ವ್ಯತ್ಯಾಸ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಸೊ ಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದು ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್, ನನಗೆ ಬರ್ತಕ್ಕಂಥ ಆದಾಯದ ಮೇಲೆ ನಾನು ಪೇ ಮಾಡ್ತಕ್ಕಂಥ ಟ್ಯಾಕ್ಸ್ ಆಗಿರುತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಎಸ್ಟೇಟ್ ಟ್ಯಾಕ್ಸ್ ಮತ್ತೆ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತ ಬರುತ್ತೆ. ಸೊ ಇವೆಲ್ಲವನ್ನ ನಾನು ನೇರ ತೆರಿಗೆಯ ರೂಪದಲ್ಲಿ ಪೇ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇವಾಗ ಮೋಸ್ಟ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸ್ ಏನಿತ್ತು ಮುಂಚೆ ಬಹಳ ರೀತಿಯಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ನಾವು ಪೇ ಮಾಡ್ತಾ ಇದ್ವಿ. ಅದರಲ್ಲಿ ಮೋಸ್ಟ್ ಆಫ್ ದಿ ಟ್ಯಾಕ್ಸಸ್ ಅನ್ನ ಎಲ್ಲ ಕನ್ಸಾಲಿಡೇಟ್ ಮಾಡಿ GST ಅನ್ನ ನಮ್ಮ ಭಾರತ ದೇಶದಲ್ಲಿ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ಗಳಲ್ಲಿ ಯಾವ್ಯಾವ ಟ್ಯಾಕ್ಸ್ಗಳನ್ನ ಸಬ್ಸ್ಯೂಮ್ ಮಾಡಲಾಗಿದೆ ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಈವನ್ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಸೊ GST ಒಳಗಡೆ ಬರ್ತಕ್ಕಂಥ ಟ್ಯಾಕ್ಸಸ್ ಯಾವ್ದು ಅಂತ ಕೇಳ್ತಾರೆ. ಸೊ GST ಹೊರಗಡೆ ಇರ್ತಕ್ಕಂಥ ಟ್ಯಾಕ್ಸಸ್ ಯಾವುದು ಅಂತ ಕೂಡ ನಮಗೆ ಕೇಳ್ತಾರೆ. ಸೊ ಅದನ್ನು ಕೂಡ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಇವೆರಡೂ ಕೂಡ ಸರ್ಕಾರಕ್ಕೆ ಬರ್ತಕ್ಕಂಥ ರೆವಿನ್ಯೂ ಆಗಿರುತ್ತೆ. ಸೊ ಒಂದನ್ನ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೇವೆ. ಟ್ಯಾಕ್ಸ್ ರೆವಿನ್ಯೂ ಅಲ್ಲಿ ಒಂದು ಡೈರೆಕ್ಟ್ ಟ್ಯಾಕ್ಸ್ ಇರುತ್ತೆ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಾನ್ ಟ್ಯಾಕ್ಸ್ ರೆವಿನ್ಯೂ. ಇದನ್ನ ನಾವು ತೆರಿಗೆಯೇತರ ಆದಾಯ ಅಂತ ಹೇಳ್ತೇವೆ. ತೆರಿಗೆಯೇತರ ಆದಾಯ ಅಂದ್ರೆ ಸೊ ಇಂಟ್ರೆಸ್ಟ್ ರಿಸೀಟ್ಸ್ ಅಂದ್ರೆ ಇವಾಗ ಕೇಂದ್ರ ಸರ್ಕಾರ ಇಮ್ಯಾಜಿನ್ ಯಾವುದೋ ಒಂದು ಸ್ಟೇಟ್ಗೆ ಸಾಲವನ್ನ ಕೊಟ್ಟಿರುತ್ತೆ. ಆ ಸಾಲಕ್ಕೆ ಬಡ್ಡಿಯನ್ನ ಪೇ ಮಾಡಬೇಕಾಗಿರುತ್ತೆ. ಆ ಬಡ್ಡಿಯನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೇವೆ. ಇಲ್ಲಿ ಅವ್ರೇನು ಟ್ಯಾಕ್ಸ್ ಹಾಕ್ತಾ ಇಲ್ಲ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಸಾಲಕ್ಕೆ ಬಡ್ಡಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಅಥವಾ ಬೇರೊಂದು ರಾಷ್ಟ್ರಕ್ಕೆ ನಾವು ಸಾಲವನ್ನ ಕೊಟ್ಟಿರ್ಬೋದು. ಸೊ ಅವರಿಂದ ನಾವು ಇಂಟ್ರೆಸ್ಟ್ ಅನ್ನ ಕಲೆಕ್ಟ್ ಮಾಡ್ತೇವೆ. ಸೊ ಅದನ್ನ ನಾವೇನಂತ ಹೇಳ್ಬೋದು ಅಂದ್ರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ಬೋದಾಗಿರುತ್ತೆ. ಅದಾದ್ಮೇಲೆ ಪ್ರಾಫಿಟ್ ಮತ್ತೆ ಡಿವಿಡೆಂಡ್ಸ್ ಅಂದ್ರೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯಗಳು. ಸೊ ಅದನ್ನು ಕೂಡ ನಾವು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ಬೋದಾಗಿರುತ್ತೆ. ಫೀಸ್ ಮತ್ತೆ ಫೈನ್ಸ್ ಅಂದ್ರೆ ನಾವು ಕಟ್ಟತಕ್ಕಂಥ ಶುಲ್ಕಗಳಾಗಿರ್ಬೋದು ಅಥವಾ ದಂಡಗಳಾಗಿರ್ಬೋದು ಅವೆಲ್ಲವನ್ನ ನಾವು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೇವೆ. ಅದಾದ್ಮೇಲೆ ಎಕ್ಸ್ಟರ್ನಲ್ ಗ್ರಾಂಟ್ಸ್ ಅಂದ್ರೆ ಹೊರಗಡೆಯಿಂದ ಬರ್ತಕ್ಕಂಥ ಒಂದು ಗ್ರಾಂಟ್ಗಳು. ಆ ಒಂದು ಫಾರ್ ಎಕ್ಸಾಂಪಲ್ WHO ಇಂದ ನಮ್ಗೇನೋ ಗ್ರಾಂಟ್
ನಿಂದ ಬರ್ತಕ್ಕಂಥ ಗ್ರಾಂಟ್ ಆಗಿರ್ಬೋದು, ಸೊ IMF ನಿಂದ ಬರ್ತಕ್ಕಂಥ ಗ್ರಾಂಟ್ಗಳಾಗಿರ್ಬೋದು. ಸೊ ಇವೆಲ್ಲ ಅನುದಾನಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ನಮಗೆ ತೆರಿಗೆಯನ್ನ ಹಾಕದೆ ಬರ್ತಕ್ಕಂಥ ಒಂದು ಆದಾಯವನ್ನ ನಾವು ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಇಷ್ಟು ಮಾಹಿತಿ ನನಗೆ ಟ್ಯಾಕ್ಸ್ ರೆಸಿಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಆಗಿರುತ್ತೆ. ಸೊ ಅಥವಾ ಈ ಒಂದು ರೆವಿನ್ಯೂ ರೆಸಿಟ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಇವಾಗ ವಾಪಸ್ ಬರೋಣ. ಕ್ಯಾಪಿಟಲ್ ರೆಸಿಟ್ಸ್, ಇದನ್ನ ನಾವು ಬಂಡವಾಳ ಸ್ವೀಕೃತಿ ಅಂತ ಹೇಳ್ತೇವೆ. ವಾಟ್ ಈಸ್ ಟ್ಯಾಕ್ಸ್, ಕ್ಯಾಪಿಟಲ್ ರೆಸಿಟ್ಸ್ ಅಂತ ಹೇಳೋದಾದ್ರೆ, ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಕಾಂಪೊನೆಂಟ್ ಅನ್ನು ನಾವು ರಿಕವರಿ ಆಫ್ ಲೋನ್ಸ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಈ ಲೋನ್ ಅನ್ನ ಕೊಟ್ಟಿರ್ತೇವೆ, ಒಂದು ರಾಷ್ಟ್ರಕ್ಕೆ ಅಥವಾ ಒಂದು ಸ್ಟೇಟ್ಗೆ ಲೋನ್ ಅನ್ನ ಕೊಟ್ಟಿರ್ತೇವೆ. ಅದರಿಂದ ಬರ್ತಕ್ಕಂಥ ಬಡ್ಡಿಯನ್ನ ನಾವು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೇವೆ. ಆ ಲೋನ್ ಅನ್ನ ನಾನು ಮತ್ತೆ ವಾಪಸ್ ತಗೊಂಡ್ರೆ, ಅಂದ್ರೆ ನಾನು ಏನು ಅಮೌಂಟ್ ಅನ್ನ ಕೊಟ್ಟಿರ್ತೇನೆ ಅದನ್ನ ಪೂರ್ತಿ ವಾಪಸ್ ತಗೊಂಡ್ರೆ ಅದನ್ನ ನಾವು ಕ್ಯಾಪಿಟಲ್ ರಿಸೀಟ್ಸ್ ಅಂತ ಹೇಳ್ತೇವೆ. ಅದರಿಂದ ಬರ್ತಕ್ಕಂಥ ಇಂಟ್ರೆಸ್ಟ್ ಅನ್ನ ನಾವು ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೇವೆ. ಇವೆಲ್ಲ ಡಿಫ್ರೆನ್ಸಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪ್ರದೇಶಗಳನ್ನ ಮಾರಾಟ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಪೋರ್ಟ್ ಗಳನ್ನ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ರೈಲ್ವೇಸ್ ಅನ್ನ ಕೂಡ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡ್ತಕ್ಕಂಥ ಡಿಸ್ಇನ್ವೆಸ್ಟ್ಮೆಂಟ್ ನಿಂದ ಕೂಡ ಸರ್ಕಾರಕ್ಕೆ ಆದಾಯ ಬರುತ್ತೆ. ಸೊ ಅದು ನೇರವಾಗಿ ಹಣದ ರೂಪದಲ್ಲಿ ಬರುವ ಕಾರಣದಿಂದ ಇದನ್ನ ನಾವು ಕ್ಯಾಪಿಟಲ್ ರಿಸೀಟ್ಸ್ ಅಂತ ಹೇಳ್ತೇವೆ. ಅದಾದ್ಮೇಲೆ ಬಾರೋಯಿಂಗ್, ಸೊ ನಾವು ಬೇರೆ ದೇಶಗಳಿಂದ ಸಾಲವನ್ನ ತೆಗೆದುಕೊಳ್ತೇವೆ. ಆ ಸಾಲವನ್ನ ಕೂಡ ನಾವು ಕ್ಯಾಪಿಟಲ್ ರಿಸೀಟ್ಸ್ಗೆ ಹಾಕ್ಬೋದಾಗಿರುತ್ತೆ. ಅದಾದ್ಮೇಲೆ ಪ್ರಾವಿಡೆಂಟ್ ಫಂಡ್, ಅಂದ್ರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಯಾರು ಇರ್ತಾರೆ, ಸೊ ಅವ್ರಿಗೆ ಪ್ರಾವಿಡೆಂಟ್ ಫಂಡ್ ಅಂತ ಕಟ್ ಮಾಡಿರ್ತಾರೆ. ಸೊ ಅದನ್ನೂ ಕೂಡ ನಾವೆಲ್ಲಿ ನೋಡ್ಬೋದಾಗಿರುತ್ತೆ ಅಂದ್ರೆ ಕ್ಯಾಪಿಟಲ್ ರಿಸೀಟ್ಸ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ರೆವಿನ್ಯೂ ರಿಸೀಟ್ಸ್ಗೆ ಮತ್ತೆ ಕ್ಯಾಪಿಟಲ್ ರಿಸೀಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯತ್ಯಾಸ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಷ್ಟೊತ್ತು ನಾವು ರಿಸೀಟ್ಸ್, ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಒಂದು ರೆವಿನ್ಯೂ ರೂಪದಲ್ಲಿ ಬರುತ್ತೆ, ಇನ್ನೊಂದು ಕ್ಯಾಪಿಟಲ್ ರೂಪದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಾಯ್ತು. ಸೊ ಈಗ GST ಒಳಗಡೆ ಯಾವ್ಯಾವ ಗೂಡ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ, ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಸೆಂಟ್ರಲ್, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತೆರಿಗೆಗಳು, ಸ್ಟೇಟ್ ಟ್ಯಾಕ್ಸಸ್, ರಾಜ್ಯ ತೆರಿಗೆಗಳು, ಸೊ ಇವೆಲ್ಲವನ್ನ ಕೂಡ GST ಒಳಗಡೆ ಸಬ್ಸ್ಯೂಮ್ ಮಾಡಿದ್ದಾರೆ. ಸೊ ಏನೇನ್ನ ಸಬ್ಸ್ಯೂಮ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಇದನ್ನ ಸಬ್ಸ್ಯೂಮ್ ಮಾಡಿರ್ತಾರೆ. ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ಒಂದು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆಗಿರುತ್ತೆ, ಇನ್ನೊಂದು ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಆಗಿರುತ್ತೆ. ಇವೆರಡನ್ನ ಕೂಡ GST ಒಳಗಡೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಸ್ಪೆಷಲ್ ಅಡಿಷನ್ ಡ್ಯೂಟಿ ಆಫ್ ಕಸ್ಟಮ್ಸ್, ಅಂದ್ರೆ ಸೀಮಾ ಸುಂಕ ಅಂತ ನಾವೇನ್ ಹೇಳ್ತೇವೆ, ಅದರಲ್ಲಿ ಸ್ಪೆಷಲ್ ಅಡಿಷನಲ್ ಡ್ಯೂಟಿ ಅಂತ ಇರುತ್ತೆ. ಸೊ ಅದನ್ನು ಕೂಡ GST ಒಳಗಡೆ ಆಗಿರ್ತಾರೆ. ಎಕ್ಸೈಸ್ ಡ್ಯೂಟಿ ಲೆವಿಡ್ ಅಂಡರ್ ದಿ ಮೆಡಿಸಿನಲ್ ಅಂಡ್ ಟಾಯ್ಲೆಟ್ ಪ್ರಿಪರೇಷನ್ ಆಕ್ಟ್ 1955, 1955ರ ಈ ಒಂದು ಮೆಡಿಸಿನಲ್ ಮತ್ತೆ ಟಾಯ್ಲೆಟ್ ಪ್ರಿಪರೇಷನ್ಸ್ ಆಕ್ಟ್ ನ ಅಡಿಯಲ್ಲಿ ಬರ್ತಕ್ಕಂಥ ಎಕ್ಸೈಸ್ ಡ್ಯೂಟಿಯನ್ನು ಕೂಡ GST ಒಳಗಡೆ ಸಬ್ಸ್ಯೂಮ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತು, ಸೇವಾ ತೆರಿಗೆ ಅಂತ ಇತ್ತು. ಸೊ ಅದನ್ನು ಕೂಡ GSTಗೆ ಆಡ್ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಅಡಿಷನಲ್ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತೇವೆ. ಇದು ಅಡಿಷನಲ್ ಕಸ್ಟಮ್ಸ್ ಡ್ಯೂಟಿ ಆಗಿರುತ್ತೆ. ಕಾಮನ್ಲಿ ನೋನ್ ಆಸ್ ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಹೇಳ್ತೇವೆ. ಅಂದ್ರೆ ಆ ಒಂದು ಅಡಿಷನಲ್ ಕಸ್ಟಮ್ಸ್ ಡ್ಯೂಟಿಯನ್ನು ನಾವು ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಹೇಳ್ತೇವೆ. ಸೊ ಅದನ್ನು ಕೂಡ GST ಒಳಗಡೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಸೆಂಟ್ರಲ್ ಸರ್ಚಾರ್ಜಸ್ ಸೆಸಸ್ ದಟ್ ರಿಲೇಟ್ ಟು ದಿ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಅಂದ್ರೆ ಸರಕುಗಳು ಮತ್ತು ಸೇವೆಗಳನ್ನ ಸಪ್ಲೈ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಸರ್ಚಾರ್ಜ್ ಮತ್ತೆ ಸೆಸ್ ಅಂತ ಬರ್ತಾ ಇತ್ತು. ಸೊ ಇವೆಲ್ಲ ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅನ್ನ GST ಒಳಗಡೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದೇ ರೀತಿ ಸ್ಟೇಟ್ ಟ್ಯಾಕ್ಸ್ ಅನ್ನ ಬಂದಾಗ ಮುಂಚೆ ವ್ಯಾಟ್ ಅಂತ ಇತ್ತು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಇತ್ತು, ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು. ಸೊ ಇವೆಲ್ಲವನ್ನ ಕ್ಯಾನ್ಸಲ್ ಮಾಡಿ ಇವಾಗ GST ಒಂದೇ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಟ್ಯಾಕ್ಸಸ್ ಆನ್ ಲಾಟ್ರೀಸ್, ಬೆಟ್ಟಿಂಗ್ ಅಂಡ್ ಗ್ಯಾಂಬ್ಲಿಂಗ್, ಅಂದ್ರೆ ಲಾಟ್ರಿಗೆ ಸಂಬಂಧಪಟ್ಟಂತೆ ಬೆಟ್ಟಿಂಗ್ ಮತ್ತೆ ಜೂಜಾಟಕ್ಕೆ ಅಥವಾ ಗ್ಯಾಂಬ್ಲಿಂಗ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಅನ್ನ GST ಒಳಗಡೆ ಸಬ್ಸ್ಯೂಮ್ ಮಾಡಲಾಗಿರುತ್ತೆ. ಸ್ಟೇಟ್ ಸೆಸಸ್ ಸರ್ಚಾರ್ಜಸ್ ದಟ್ ಆರ್ ರಿಲೇಟೆಡ್ ಟು ಸಪ್ಲೈ ಆಫ್ ಗೂಡ್ಸ್, ಅಂದ್ರೆ ಸೆಂಟ್ರಲ್ಗೆ ಸಂಬಂಧಪಟ್ಟಂತೆ ಸರ್ಚಾರ್ಜ್ ಮತ್ತೆ ಸೆಸ್ ಬೇರೆ ಇತ್ತು, ಸ್ಟೇಟ್ಗೆ ಸಂಬಂಧಪಟ್ಟಂತೆ ಸರ್ಚಾರ್ಜ್ ಮತ್ತೆ ಸೆಸ್ ಚಾರ್ಜ್ ಬೇರೆ ಇತ್ತು. ಸೊ ಅದನ್ನು ಕೂಡ ಸೆಸ್ GSTಗೆ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಮನೋರಂಜನಾ ತೆರಿಗೆ, ಎಕ್ಸ್ಕ್ಲೂಡಿಂಗ್ ಸಚ್ ಟ್ಯಾಕ್ಸಸ್ ಲೆವಿಡ್ ಬೈ ದಿ ಲೋಕಲ್ ಬಾಡೀಸ್, ಅಂದ್ರೆ ಲೋಕಲ್ ಬಾಡೀಸ್
ಇಂಪೋಸ್ ಮಾಡ್ತಕ್ಕಂಥ ಟ್ಯಾಕ್ಸನ್ನು ಹೊರತುಪಡಿಸಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಏನಿತ್ತೋ ಅದನ್ನೆಲ್ಲ GST ಒಳಗಡೆ ಸಬ್ಸ್ಯೂಮ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಆಕ್ಟ್ರಾಯ್ ಮತ್ತು ಎಂಟ್ರಿ ಟ್ಯಾಕ್ಸ್ ಅಂತ ಬರುತ್ತೆ, ಪರ್ಚೇಸ್ ಟ್ಯಾಕ್ಸ್ ಅಂತ ಬರುತ್ತೆ, ಮತ್ತು ಲಕ್ಸುರಿ ಟ್ಯಾಕ್ಸ್ ಅಂತ ಬರುತ್ತೆ. ಸೊ ಇವೆಲ್ಲ ಟ್ಯಾಕ್ಸನ್ನು ಈಗ ಒಟ್ಟಿಗೆ ಸೇರಿಸಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ GST ಅಂತ ಏನು ಮಾಡಿರ್ತಾರೆ, ಸೊ ಈ ಒಂದು GST ಸಿಸ್ಟಮ್ಗೆ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಿಚ್ ಟ್ಯಾಕ್ಸಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ GST ಇಂದ ಹೊರಗಡೆ ಇಟ್ಟಿರ್ತಕ್ಕಂಥ ತೆರಿಗೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. ಸಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಬೇರೆ, ಇಲ್ಲಿ ಅಡಿಷನಲ್ ಕಸ್ಟಮ್ಸ್ ಡ್ಯೂಟಿಯನ್ನು GST ಒಳಗಡೆ ಸೇರಿಸಿರ್ತಾರೆ. ಬಟ್ ಬೇಸಿಕ್ ಕಸ್ಟಮ್ ಡ್ಯೂಟಿಯನ್ನು ಈಗಲೂ ಕೂಡ ಅಪಾರ್ಟ್ ಫ್ರಮ್ GST ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದಮೇಲೆ ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು, ಸ್ಟ್ಯಾಂಪ್ ಡ್ಯೂಟಿಯನ್ನು ಇದರೊಳಗಡೆ ಸೇರಿಸಲಾಗಿಲ್ಲ. ನೆಕ್ಸ್ಟ್ ಈಸ್ ಸ್ಟ್ಯಾಂಪ್ ಡ್ಯೂಟಿಯನ್ನು ಇದರೊಳಗಡೆ ಸೇರಿಸಲಾಗಿಲ್ಲ. ಅದಾದಮೇಲೆ ಎಕ್ಸೈಸ್ ಡ್ಯೂಟಿ ಆನ್ ಟೊಬ್ಯಾಕೋ, ತಂಬಾಕುಗೆ ಸಂಬಂಧಪಟ್ಟಂತೆ ಎಕ್ಸೈಸ್ ಡ್ಯೂಟಿ ಸಪ್ರೇಟ್ ಆಗಿರುತ್ತೆ. ಅದಾದಮೇಲೆ ಪ್ರಾಪರ್ಟಿ ಟ್ಯಾಕ್ಸ್, ಅದಾದಮೇಲೆ ಎಕ್ಸೈಸ್ ಡ್ಯೂಟಿ ಆನ್ ಆಲ್ಕೋಹಾಲ್ಗೆ ಸಂಬಂಧಪಟ್ಟಂತೆ ಎಕ್ಸೈಸ್ ಡ್ಯೂಟಿ, ಪ್ರೊಫೆಷನಲ್ ಟ್ಯಾಕ್ಸ್, ಎಲೆಕ್ಟ್ರಿಸಿಟಿ ಡ್ಯೂಟಿ ಮತ್ತು ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇವೆಲ್ಲವನ್ನ ಕೂಡ ಇಂದಿಗೂ ಕೂಡ GST ಇಂದ ಹೊರಗಡೆ ಇಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟೊತ್ತು ನಾವು ಸರ್ಕಾರಕ್ಕೆ ಆದಾಯ ಎಲ್ಲಿಂದ ಬಂತು ಅಂತ ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಸರ್ಕಾರದ ಎಕ್ಸ್ಪೆಂಡಿಚರ್, ಖರ್ಚನ್ನು ಹೇಗೆ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ. ಆದಾಯವನ್ನು ನಾವು ಎರಡು ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ವಿ. ಒಂದನ್ನ ರೆವಿನ್ಯೂ ರಿಸಿಟ್ಸ್ ಅಂತ ಮಾಡಿದ್ವಿ, ಇನ್ನೊಂದನ್ನ ಕ್ಯಾಪಿಟಲ್ ರಿಸಿಟ್ಸ್ ಅಂತ ಮಾಡಿದ್ವಿ. ಸೊ ವೆಚ್ಚವನ್ನು ಕೂಡ ಇದೇ ರೀತಿಯಲ್ಲಿ ಮಾಡಲಾಗುತ್ತೆ. ಮೊದಲ ವೆಚ್ಚವನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ, ಆದಾಯ ವೆಚ್ಚ ಅಂತ ಹೇಳ್ತೇವೆ. ಎರಡನೇದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ವೆಚ್ಚ ಅಂತ ಹೇಳ್ತೇವೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಏನು? ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಯಾವ ಸರ್ಕಾರದ ವೆಚ್ಚ ರಿಕರಿಂಗ್ ಆಗುತ್ತೆ ಮತ್ತು ಅದರಿಂದ ನಾವು ಏನು ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಟ್ಯಾಂಜಿಬಲಿ, ಅದನ್ನು ನಾವೇನಂತ ಕರಿತೀವಿ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ತುಂಬ ಸರಳವಾಗಿ ಹೇಳೋದಾದರೆ ಸರ್ಕಾರಿ ನೌಕರರಿಗೆ ನಾವು ಸಂಬಳವನ್ನು ಪೇ ಮಾಡುತ್ತೆ ಸರ್ಕಾರ. ಸೊ ಸರ್ಕಾರ ಪೇ ಮಾಡ್ತಕ್ಕಂಥ ಆ ಒಂದು ಸಂಬಳ ಆ ತಿಂಗಳು ಅವರು ಮಾಡಿರ್ತಕ್ಕಂಥ ಉದ್ಯೋಗಕ್ಕೆ ರಿಲೇಟೆಡ್ ಆಗಿ ಆ ಸಂಬಳವನ್ನು ಪೇ ಮಾಡ್ತಾರೆ. ಸೊ ಅದರಿಂದ ಫ್ಯೂಚರಲ್ಲಿ ನಾನೇನು ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ನಾನು ಯಾವುದೇ ಒಂದು ಅಸೆಟ್ಸನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ, ಅವರಿಂದ ನಾನು ಸರ್ವಿಸ್ ತೊಗೊಳ್ತಾ ಇದ್ದೇನೆ, ಆ ಸರ್ವಿಸ್ಗೆ ನಾನು ಹಣವನ್ನು ಪೇ ಮಾಡ್ತಾ ಇದ್ದೇನೆ. ಆ ರೀತಿಯ ವೆಚ್ಚವನ್ನು ನಾವೇನಂತ ಕರಿತೀವಿ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು? ಸರ್ಕಾರ ಒಂದು ರಸ್ತೆಯನ್ನು ನಿರ್ಮಾಣ ಮಾಡುತ್ತೆ. ಇಮ್ಯಾಜಿನ್, ಆ ರಸ್ತೆಯನ್ನು ನಿರ್ಮಾಣ ಮಾಡಿದಾಗ ಅದನ್ನು ಅಸೆಟ್ ಕ್ರಿಯೇಷನ್ ಅಥವಾ ಸ್ವತ್ತುಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ಆ ಸ್ವತ್ತಿಂದ ಅವ್ರಿಗೆ ಹಣ ಬರುತ್ತೆ. ಫಾರ್ ಎಕ್ಸಾಂಪಲ್, ಟೋಲ್ಗಳನ್ನು ಮಾಡುವ ಮುಖಾಂತರ ಹಣವನ್ನು ಅವರು ಸ್ವೀಕಾರ ಮಾಡ್ತಾರೆ. ರೋಡ್ ಟ್ಯಾಕ್ಸನ್ನು ನಾವು ಪೇ ಮಾಡಬೇಕಾಗಿರುತ್ತೆ. ಸೊ ಸರ್ಕಾರ ಅಸೆಟ್ಸನ್ನು ಕ್ರಿಯೇಟ್ ಮಾಡೋದ್ರಿಂದ ಭವಿಷ್ಯದಲ್ಲಿ ಅದರಿಂದ ಹಣವನ್ನು ಸರ್ಕಾರ ಗಳಿಸ್ಬೋದಾಗಿರುತ್ತೆ. ಆ ರೀತಿಯ ವೆಚ್ಚವನ್ನು ನಾವೇನಂತ ಕರಿತೀವಿ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಒಂದ್ಸತಿ ಕೊಟ್ಟರೆ ಸೊ ಅದರಿಂದ ನಾವು ಭವಿಷ್ಯದಲ್ಲಿ ಯಾವುದೇ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದಾಗ ಭವಿಷ್ಯದಲ್ಲಿ ಅದರಿಂದ ನಾನು ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇವೆರಡು ಡಿಫ್ರೆನ್ಸ್ ನಮಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಡುವೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಕೆಲವೊಂದು ಎಕ್ಸಾಂಪಲ್ಸನ್ನು ನಾವು ನೋಡೋದಾದ್ರೆ, ಪೇಮೆಂಟ್ ಆಫ್ ಇಂಟ್ರೆಸ್ಟ್, ನಾವು ಸಾಲವನ್ನು ತಗೊಂಡಿದ್ದೇವೆ, ಅದಕ್ಕೆ ಬಡ್ಡಿಯನ್ನು ಪೇ ಮಾಡ್ತೇವೆ. ಸೊ ಅದರಿಂದ ಫ್ಯೂಚರಲ್ಲಿ ನನಗೇನು ರಿಟರ್ನ್ಸ್ ಬರೋದಿಲ್ಲ. ಸೊ ಒನ್ಸ್ ಗಿವನ್ ಇಟ್ ಇಸ್ ಅ ಲಾಸ್, ಅಷ್ಟೇ, ಮುಗೀತು. ಸೊ ಅದಾದ್ಮೇಲೆ ಪೇಮೆಂಟ್ ಆಫ್ ಸ್ಯಾಲರೀಸ್ ಅಂಡ್ ಪೆನ್ಷನ್ಸ್, ಅಂದರೆ ಈ ಒಂದು ಸಂಬಳಗಳನ್ನು ಮತ್ತು ಪಿಂಚಣಿಗಳನ್ನು ಏನು ಪೇ ಮಾಡ್ತಾರೆ ಅದು ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬರುತ್ತೆ. ಗ್ರಾಂಟ್ಸ್ ಮತ್ತು ಸಬ್ಸಿಡೀಸ್, ಅನುದಾನಗಳು ಮತ್ತು ಈ ಒಂದು ಸಬ್ಸಿಡಿ ರಿಯಾಯಿತಿಗಳನ್ನು ಏನು ಕೊಡ್ತಾರೆ ಸೊ ಅದು ಕೂಡ ವಾಪಸ್ ಬರೋದಿಲ್ಲ. ಸೊ ಅದು ಕೂಡ ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಎಜುಕೇಷನ್ ಅಂಡ್ ಹೆಲ್ತ್ ಸರ್ವಿಸ್, ಅಂದರೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆ, ಅದಾದಮೇಲೆ ಡಿಫೆನ್ಸ್ ಸರ್ವಿಸ್ ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಒಂದು ಸರ್ವಿಸ್ ವೆಚ್ಚ ಏನಿರುತ್ತೆ. ಸೊ ಇವೆಲ್ಲವನ್ನ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬಂದಾಗ ಇದನ್ನು ನಾವು ಅಸೆಟ್ ಕ್ರಿಯೇಷನ್ ಅಂತ ಕರಿತೇವೆ. ಅಸೆಟ್ ಕ್ರಿಯೇಷನ್ ಅನ್ನು ಮಾಡಿದಾಗ ನಮ್ಮ ಲಯಬಿಲಿಟಿ ಕಡಿಮೆ ಆಗುತ್ತೆ, ಅಂದರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬೋದು ಮುಂದೊಂದು ದಿನ. ಸೊ ಅದರಿಂದ ನಾವು ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಬ್ರಿಡ್ಜಸ್ ಮತ್ತು ಬಿಲ್ಡಿಂಗ್ಸ್, ಅಂದರೆ ಸರ್ಕಾರದ ವತಿಯಿಂದ ರಸ್ತೆಗಳಾಗಿರ್ಬೋದು, ಸೇತುವೆಗಳಾಗಿರ್ಬೋದು ಅಥವಾ ಕಟ್ಟಡಗಳಾಗಿರ್ಬೋದು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಪರ್ಚೇಸ್
ಪರ್ಚೇಸ್ ಆಫ್ ಲ್ಯಾಂಡ್ ಅಂಡ್ ಮೆಷಿನರಿ ಅಂದ್ರೆ ಭೂಮಿಯನ್ನ ಅಥವಾ ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಲೋನ್ಸ್ ಟು ಸ್ಟೇಟ್ಸ್ ಅಂಡ್ ಫಾರಿನ್ ಗವರ್ನಮೆಂಟ್ಸ್ ಅಂದ್ರೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಸಾಲ ಮತ್ತೆ ಬೇರೊಂದು ರಾಷ್ಟ್ರಗಳಿಗೆ ಕೊಡ್ತಕ್ಕಂಥ ಸಾಲ. ಸೊ ಅದರಿಂದ ನಾವು ರೆವಿನ್ಯೂನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಸೊ ರೀಪೇಮೆಂಟ್ ಆಫ್ ದಿ ಲೋನ್ಸ್, ಸೊ ಲೋನ್ಗಳನ್ನ ರೀಪೇಮೆಂಟ್ ಮಾಡ್ತಕ್ಕಂಥದ್ದು ಅಂದ್ರೆ ಬೇರೆಯವರು ನಾವೇನು ಲೋನ್ ಅನ್ನ ಕೊಟ್ಟಿರ್ತೇವೆ ಸೊ ಅವ್ರು ನಮಗೆ ವಾಪಸ್ ಏನು ರಿಟರ್ನ್ ಮಾಡ್ತಾರೆ ಸೊ ಅದನ್ನ ನಾವು ಲೋನ್ ಅನ್ನ ನಾವೇನ್ ಲೋನ್ ತಗೊಂಡಿರ್ತೇವೆ ಸೊ ಅದನ್ನ ನಾವು ವಾಪಸ್ ಏನ್ ಕೊಡ್ತೇವೆ ಅದನ್ನ ನಾವು ರೀಪೇಮೆಂಟ್ ಆಫ್ ಲೋನ್ಸ್ ಅಂತ ಹೇಳ್ತೇವೆ. ಸೊ ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೂ ನಡುವೆ ಇರತಕ್ಕಂಥ ಒಂದು ವ್ಯತ್ಯಾಸವಾಗಿರುತ್ತೆ. ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದೇ ಈ ಒಂದು ಟೆಕ್ಸ್ಟ್ ರೂಪದಲ್ಲಿ ನಾವು ನೋಡೋದಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಏನ್ ಜಾಸ್ತಿ ಆಗುತ್ತೆ ಅಂದ್ರೆ ಅಸೆಟ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಸ್ವತ್ತುಗಳ ನಿರ್ಮಾಣ ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆ ರಿಕರಿಂಗ್ ಲಯಬಿಲಿಟೀಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಸೊ ಅಸೆಟ್ ಗಳನ್ನ ನಿರ್ಮಾಣ ಮಾಡೋದ್ರಿಂದ ಸೊ ನಮ್ಮ ಹೊಣೆಗಾರಿಕೆ ಕಡಿಮೆ ಆಗುತ್ತೆ. ಬಿಕಾಸ್ ಅದರಿಂದ ನಾವು ರೆವೆನ್ಯೂ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಎಕ್ಸಾಂಪಲ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ, ಸ್ಕೂಲ್ಗಳನ್ನ ಮತ್ತು ಹಾಸ್ಪಿಟಲ್ಗಳನ್ನ ಕಟ್ಟಿಸುವುದರಿಂದ ಸೊ ನಾವು ಅದರಿಂದ ರೆವಿನ್ಯೂ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಂದಾಗ ಡಸ್ ನಾಟ್ ಆಡ್ ಟು ಅಸೆಟ್ ಆರ್ ರೆಡ್ಯೂಸಸ್ ಲಯಬಿಲಿಟಿ ಅಂದ್ರೆ ರೆವಿನ್ಯೂ ರೂಪದಲ್ಲಿ ನಾನು ಖರ್ಚು ಮಾಡಿದಾಗ, ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಅಥವಾ ಸಂಬಳವನ್ನ ಕೊಟ್ಟಾದಾಗ ಸೊ ನನಗೆ ಹೊಣೆಗಾರಿಕೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಯಾವುದೇ ಅಸೆಟ್ಗಳು ಅಥವಾ ಸ್ವತ್ತುಗಳನ್ನ ನಾನು ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ, ಸ್ಯಾಲ್ರೀಸ್ಗಳು, ಪೆನ್ಷನ್ಗಳು, ನಾವು ತೆಗೆದುಕೊಂಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿಯನ್ನ ಪೇ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಕ್ಲಾಸಿಫಿಕೇಶನ್ ಆಫ್ ದಿ ಸೆಕ್ಟರ್ ಅಂದ್ರೆ ವಲಯವಾರು ನಾವು ವರ್ಗಾವಣೆ ಮಾಡೋದಾದ್ರೆ ಜನರಲ್ ಸರ್ವೀಸಸ್ ಅಥವಾ ಸಾಮಾನ್ಯ ಸೇವೆಗಳು ಅಂತ ಹೇಳ್ತೇವೆ. ಜನರಲ್ ಸರ್ವೀಸಸ್ ಅಂದ್ರೆ ನಾವು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾರಿಗೆ ವ್ಯವಸ್ಥೆ, ಕಮ್ಯುನಿಕೇಶನ್ ಸಂವಹನ ವ್ಯವಸ್ಥೆ, ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ, ಅಗ್ರಿಕಲ್ಚರ್ ಕೃಷಿ ಮತ್ತೆ ಅಲೈಡ್ ಸರ್ವೀಸಸ್, ಇವೆಲ್ಲವನ್ನ ನಾವೇನಂತ ಕರಿತೀವಿ ಅಂದ್ರೆ ಜನರಲ್ ಸರ್ವೀಸಸ್ ಅಥವಾ ಸಾಮಾನ್ಯ ಸೇವೆಗಳು ಅಂತ ಹೇಳ್ತೇವೆ. ಇನ್ನೊಂದು ಬರುತ್ತೆ ಸೋಷಿಯಲ್ ಸರ್ವೀಸಸ್ ಅಥವಾ ಸಾಮಾಜಿಕ ಸೇವೆಗಳು ಅಂತ ಕರಿತೇವೆ. ಸೊ ಎಜುಕೇಶನ್ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಖರ್ಚು ಮಾಡಿದಾಗ ಅದನ್ನ ನಾವು ಸಾಮಾನ್ಯ ಸೇವೆಗಳು ಅಂತ ಕರಿತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರೆವಿನ್ಯೂ ರಿಸಿಟ್ ಅಂದ್ರೆ ಆದಾಯದ ಮೂಲಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ನಾಟ್ ಅಸೋಸಿಯೇಟೆಡ್ ವಿತ್ ಆನ್ ಇನ್ಕ್ರೀಸ್ಡ್ ಲಯಬಿಲಿಟಿ ಅಂದ್ರೆ ಈ ಒಂದು ರೆವಿನ್ಯೂ ಸರ್ಕಾರಕ್ಕೆ ಬರ್ತಕ್ಕಂಥ ಟ್ಯಾಕ್ಸ್ ಮತ್ತೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಏನಿರುತ್ತೆ ಸೊ ಅದರಿಂದ ನಮ್ಗೆ ಯಾವುದೇ ಹೊಣೆಗಾರಿಕೆ ಬರೋದಿಲ್ಲ. ಬಿಕಾಸ್ ಒಂದ್ಸತಿ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡಿದಾದ್ಮೇಲೆ ಸೊ ಅದನ್ನ ಮತ್ತೆ ವಾಪಸ್ ಕೊಡಿ ಅಂತ ಯಾರು ಕೂಡ ಕೇಳ್ತಕ್ಕಂಥ ರೈಟ್ಸ್ ಇರೋದಿಲ್ಲ. ಸೊ ಅದರಿಂದ ನಮ್ಮ ಲಯಬಿಲಿಟಿ ಹೆಚ್ಚಾಗೋದಿಲ್ಲ. ಯಾವ್ದ್ರ ಮುಖಾಂತರ ಅಂದ್ರೆ ಆದಾಯದ ಮೂಲಗಳು ಅಥವಾ ರೆವಿನ್ಯೂ ರೆಸಿಟ್ಸ್ ಇಂದ ನಮ್ಗೆ ಯಾವುದೇ ಲಯಬಿಲಿಟಿ ಜಾಸ್ತಿ ಆಗೋದಿಲ್ಲ. ಸೊ ಇನ್ಕ್ಲೂಡ್ಸ್ ರೆವಿನ್ಯೂ ಫ್ರಮ್ ಟ್ಯಾಕ್ಸಸ್ ಅಂಡ್ ನಾನ್ ಟ್ಯಾಕ್ಸ್ ಸೋರ್ಸಸ್ ಅಂದ್ರೆ ಇದು ತೆರಿಗೆ ಅಥವಾ ತೆರಿಗೆತರ ಮೂಲದಿಂದ ಬರ್ತಕ್ಕಂಥ ಒಂದು ಆದಾಯ ಏನಿದೆ ಸೊ ಅದರಿಂದ ಒಂದು ದೇಶದ ಲಯಬಿಲಿಟಿ ಇನ್ಕ್ರೀಸ್ ಆಗದೆ ಇರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇನ್ನೊಂದು ನಾನ್ ಡೆಟ್ ಕ್ಯಾಪಿಟಲ್ ರಿಸೀಟ್ಸ್ ಅಂತ ಬರುತ್ತೆ. ಸೊ ಇವಾಗ ನಾವು ಬಂಡವಾಳದ ರೂಪದಲ್ಲಿ ಹಣವನ್ನ ಏನ್ ಗಳಿಸ್ತಾ ಇದ್ದೀವಿ ಅದರಲ್ಲಿ ಕೆಲವೊಂದರಲ್ಲಿ ನನಗೆ ಲಯಬಿಲಿಟಿ ಜಾಸ್ತಿ ಆಗುತ್ತೆ, ಕೆಲವೊಂದರಲ್ಲಿ ನನಗೆ ಲಯಬಿಲಿಟಿ ಆಗೋದಿಲ್ಲ. ಸೊ ಲಯಬಿಲಿಟಿ ಎಲ್ಲಿ ಜಾಸ್ತಿ ಆಗುತ್ತೆ ಅದನ್ನ ನಾವು ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ಸ್ ಅಥವಾ ಸಾಲೇತರ ಬಂಡವಾಳ ಸ್ವೀಕೃತಿ ಅಂತ ಕರಿತೇವೆ. ಇದರ ಅರ್ಥ ಏನು ಅಂದ್ರೆ ಪಾರ್ಟ್ಸ್ ಆಫ್ ಕ್ಯಾಪಿಟಲ್ ರಿಸಿಟ್ ದಟ್ ಡು ನಾಟ್ ಜನರೇಟ್ ಅಡಿಷನಲ್ ಲಯಬಿಲಿಟೀಸ್ ಅಂದ್ರೆ ಸರ್ಕಾರಕ್ಕೆ ಮುಂದೊಂದು ದಿನ ಅದನ್ನ ವಾಪಸ್ ಪೇ ಮಾಡಬೇಕು ಅಂತಕ್ಕಂಥ ಒಂದು ಲಯಬಿಲಿಟಿಯನ್ನ ಕ್ರಿಯೇಟ್ ಮಾಡದೇ ಇರತಕ್ಕಂಥ ಬಂಡವಾಳ ಸ್ವೀಕೃತಿಯನ್ನು ನಾವು ನಾನ್ ಡೆಟ್ ಕ್ಯಾಪಿಟಲ್ ರಿಸಿಟ್ ಅಥವಾ ಸಾಲೇತರ ಬಂಡವಾಳ ಸ್ವೀಕೃತಿ ಅಂತ ಹೇಳ್ತೇವೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ರಿಕವರಿ ಆಫ್ ಲೋನ್. ನಾವು ಕೊಟ್ಟಿರ್ತಕ್ಕಂಥ ಲೋನ್ ಅನ್ನ ರಿಕವರಿ ಮಾಡ್ತಕ್ಕಂಥದ್ದು. ಒಂದ್ಸತಿ ರಿಕವರಿ ಮಾಡ್ಕೊಂಡ್ರೆ ಮುಗ್ದೋಯ್ತು, ಮತ್ತೆ ಅವರಿಂದ ಅಥವಾ ನಾವು ಅವ್ರಿಗೆ ಲಯಬಲ್ ಆಗಿರೋದಿಲ್ಲ. ಅದೇ ರೀತಿ ಪ್ರೊಸೀಡ್ಸ್ ಫ್ರಮ್ ದಿ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಸ್ವತ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಸರ್ಕಾರದ ಅಸೆಟ್ಸ್ ಗಳೇನಿರ್ತವೆ ಅದನ್ನ ಪ್ರೈವೇಟೈಸೇಷನ್ ಮಾಡುವ ಮುಖಾಂತರ ಬರ್ತಕ್ಕಂಥ ಹಣ ಏನಿರುತ್ತೆ ಸೊ ಮತ್ತೆ ಅದನ್ನ ನಾನು ವಾಪಸ್ ತೀರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇದರಿಂದ ಸರ್ಕಾರಕ್ಕೆ ಲಯಬಿಲಿಟಿ ಜಾಸ್ತಿ ಆಗೋದಿಲ್ಲ. ಹಾಗಿದ್ರೆ ಈ ಕ್ಯಾಪಿಟಲ್ ರೆಸಿಟ್ ಏನಿರುತ್ತೆ ಅದರಲ್ಲಿ ಇನ್ನೊಂದು ಟೈಪ್ ಏನಿರುತ್ತೆ ಅದನ್ನ ನಾವು ಡೆಟ್ ಕ್ರಿಯೇಟಿಂಗ್ ಅಂತ ಕರಿತೇವೆ. ಅಂದ್ರೆ ಇದರಿಂದ ಸಾಲ ಜಾಸ್ತಿ ಆಗುತ್ತೆ ಒಂದು ಸರ್ಕಾರದ್ದು. ಸೊ ಇದನ್ನ ನಾವು ಡೆಟ್ ಡೆಟ್ ಕ್ರಿಯೇಟೆಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಡೆಟ್ ಕ್ರಿಯೇಟೆಡ್ ಕ್ಯಾಪಿಟಲ್ಗೆ
ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ನಾವು ಬೇರೊಂದು ದೇಶದಿಂದ ಸಾಲವನ್ನು ತಗೊಂಡಾಗ ಅಫ್ಕೋರ್ಸ್ ನಮ್ಮ ಲಯಬಿಲಿಟಿ ಜಾಸ್ತಿ ಆಗುತ್ತೆ, ಅದನ್ನು ಮುಂದೊಂದು ದಿನ ನಾನು ತೀರಿಸಲೇಬೇಕಾಗಿರುತ್ತೆ. ಸೊ ಅದರಿಂದ ಸರ್ಕಾರದ ಹೊಣೆಗಾರಿಕೆ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೊನೆಯ ಟರ್ಮಿನಾಲಜಿಯನ್ನು ನಾವು ಡೆಫಿಸಿಟ್ ಇಂಡಿಕೇಟರ್ ಅಂತ ಹೇಳ್ತೇವೆ. ಅಂದರೆ ವಿತ್ತೀಯ ಕೊರತೆಯನ್ನು ಯಾವುದ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಅಂದರೆ ಸೊ ಅದನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಅಂದರೆ ಸರ್ಕಾರಕ್ಕೆ ತನ್ನ ಸಾಮರ್ಥ್ಯಕ್ಕಿಂತ ಇನ್ನೆಚ್ಚು ಹಣವನ್ನ ಅವರು ಖರ್ಚು ಮಾಡಬೇಕಾಗಿರುತ್ತೆ. ಆ ಗ್ಯಾಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೇವೆ. ಸಿಂಪಲ್ ಆಗಿ ಹೇಳೋದಾದ್ರೆ ಸೊ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ಎಕ್ಸ್ಪೆಂಡಿಚರ್ ಅಂಡ್ ಸಮ್ ಆಫ್ ದಿ ರೆವಿನ್ಯೂ ರಿಸಿಟ್ಸ್ ಅಂಡ್ ನಾನ್ ಡೆಟ್ ರಿಸಿಟ್ಸ್. ಸೊ ಇದರಲ್ಲಿ ಒಟ್ಟು ಖರ್ಚು ಮತ್ತು ಆದಾಯ ಸ್ವೀಕೃತಿಗಳು ಮತ್ತು ಸಾಲೇತರ ಸ್ವೀಕೃತಿಗಳ ಮೊತ್ತದ ನಡುವಿನ ವ್ಯತ್ಯಾಸ. ಸಾಲೇತರ ಸ್ವೀಕೃತಿಗಳು ಡೆಟ್ ಕ್ಯಾಪಿಟಲ್ ರಿಸಿಟ್ಸ್ ಆಗೋದಿಲ್ಲ, ಯಾಕಂದರೆ ನಾವು ಸಾಲವನ್ನು ತಗೊಳ್ಳೋದೇ ಆ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ. ಸೊ ಅದರಿಂದ ವಿತ್ತೀಯ ಕೊರತೆಯನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಟೋಟಲ್ ರೆವಿನ್ಯೂ ಆಫ್ ದಿ ಗೌರ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ಈ ಸಾಲವನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯಾಲ್ಯೂ ಏನಿರುತ್ತೆ ಅದನ್ನು ಬಿಟ್ಟು ಮಿಕ್ಕಿದ ರಿಸೀಟ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನಿರುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಎಕ್ಸ್ಪೆಂಡಿಚರ್ ನಾವು ಮಾಡ್ತಕ್ಕಂಥ ಖರ್ಚು ಸಮ್ ಆಫ್ ರೆವಿನ್ಯೂ ರೆಸಿಟ್ಸ್ ಅಲ್ಲಿ ಟ್ಯಾಕ್ಸ್ ರೆಸಿಟ್ಸ್ ಬರುತ್ತೆ, ಅದಾದ್ಮೇಲೆ ನಾನ್ ಟ್ಯಾಕ್ಸ್ ರೆಸಿಟ್ಸ್ ಬರುತ್ತೆ. ಇವೆರಡನ್ನ ನಾವು ರೆವಿನ್ಯೂ ರೆಸಿಟ್ಸ್ ಅಂದ್ರೆ ತೆರಿಗೆತರ ಎರಡೂ ಕೂಡ ಸ್ವೀಕೃತಿಗಳನ್ನ ನಾವು ಲೆಕ್ಕ ಹಾಕಬೇಕು. ಅದಾದ್ಮೇಲೆ ನಾನ್ ಡೆಟ್ ರಿಸಿಟ್ಸ್ ಅಂತ ಕರಿತೇವೆ, ಅಂದ್ರೆ ಸಾಲೇತರವಾಗಿ ನಾವು ತೆಗೆದುಕೊಳ್ತಕ್ಕಂಥ ಹಣವಾಗಿರ್ಬೋದು. ಸೊ ಇವೆಲ್ಲವನ್ನ ಸೇರಿಸಬೇಕು. ಸೊ ಇದು ಪ್ಲಸ್ ನಾನ್ ಡೆಟ್ ರಿಸಿಟ್ಸ್ ಏನಿರುತ್ತೆ ಸೊ ಇದನ್ನ ನಾವು ಯಾವ್ದ್ರಿಂದ ಮೈನಸ್ ಮಾಡ್ತೀವಿ ಅಂದ್ರೆ ಎಕ್ಸ್ಪೆಂಡಿಚರ್ ಅಂದ್ರೆ ನಾವು ಮಾಡ್ತಕ್ಕಂಥ ಖರ್ಚಿನೊಂದಿಗೆ ನಾವು ಮೈನಸ್ ಮಾಡ್ತೇವೆ. ಸೊ ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಫಿಸ್ಕಲ್ ಡಿಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಸೊ ಈ ವಿತ್ತೀಯ ಕೊರತೆಯನ್ನ ನಾವು ಬೇರೆ ರೂಪಗಳಿಂದ ಅಥವಾ ಸಾಲದ ರೂಪದಿಂದ ಸೊ ಬೇರೆ ರಾಷ್ಟ್ರದಿಂದ ನಾವು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಇದು ನಮ್ಮ ಇಂಡಿಕೇಟರ್ ಆಫ್ ಡೆಫಿಸಿಟ್ ಆಗಿರುತ್ತೆ. ಅಂದ್ರೆ ಒಂದು ದೇಶದ ಕೊರತೆಯನ್ನ ಸೂಚಿಸ್ತಕ್ಕಂಥ ಒಂದು ಪದವನ್ನ ನಾವು ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಸೊ ಇಲ್ಲಿಗೆ ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ ಆ ಪ್ರೋಸೆಸ್ ಅನ್ನ ನಾವು ಕಂಪ್ಲೀಟ್ ಮಾಡಿದ್ದೇವೆ. ನಾವು ಲೆಟ್ ಅಸ್ ಕಮ್ ಟು ದಿ GK ಜನರಲ್ ನಾಲೆಜ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ಬಜೆಟ್ ಅಂದ್ರೆ ನಮಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಜೇಮ್ಸ್ ವಿಲ್ಸನ್. ಸೊ ಯಾವಾಗ ಅಂದ್ರೆ ಏಪ್ರಿಲ್ 7, 1860ರಲ್ಲಿ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಬಿಫೋರ್ ಇಂಡಿಪೆಂಡೆನ್ಸ್ ಆಗಿರುತ್ತೆ. ಅದಾದ್ಮೇಲೆ 1946 ಅಲ್ಲಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 1946 ಕೂಡ ನಮಗೆ ಗೊತ್ತು ಪ್ರೀ ಇಂಡಿಪೆಂಡೆನ್ಸ್ ಆಗಿರುತ್ತೆ. ಸೊ ಇದನ್ನ ಲಿಯಾಕತ್ ಅಲಿ ಖಾನ್ ರವರು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಆ ಸಮಯದಲ್ಲಿ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಯಾವ ಸರ್ಕಾರದ್ದು ಅಂತ ಕೇಳಿದ್ರೆ ಇಂಟರಿಮ್ ಗವರ್ನಮೆಂಟ್ ಲೆಡ್ ಬೈ ಜವಾಹರ್ಲಾಲ್ ನೆಹರು, ಅಂದ್ರೆ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಮಧ್ಯಂತರ ಸರ್ಕಾರದಲ್ಲಿ ಮುಂಗಡ ಪತ್ರವನ್ನ 1946ರಲ್ಲಿ ವಿತ್ತ ಸಚಿವರಾಗಿರ್ತಕ್ಕಂಥ ಲಿಯಾಕತ್ ಅಲಿ ಖಾನ್ ರವರು ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಮಗೆ ಸ್ವತಂತ್ರ ಬರುತ್ತೆ. ಸ್ವತಂತ್ರ ಬಂದ ನಂತರ ಮೊಟ್ಟ ಮೊದಲ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಷಣ್ಮುಗಂ ಚೆಟ್ಟಿ ಅಂತ ಗೊತ್ತಿರಬೇಕಾಗಿರುತ್ತೆ. ಇವತ್ತು ದಿ ಫಸ್ಟ್ ಫಿನಾನ್ಸ್ ಮಿನಿಸ್ಟರ್ ಅಂಡ್ ದಿ ಬಜೆಟ್ ವಾಸ್ ಪ್ರೆಸೆಂಟೆಡ್ ಆನ್ November 26, 1947 ಅಲ್ಲಿ. ಸೊ ಈ ಒಂದು ಬಜೆಟ್ ಅನ್ನ ಮೊದಲ ಬಾರಿಗೆ ಸ್ವತಂತ್ರ ಬಂದ ನಂತರ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಮುರಾರ್ಜಿ ದೇಸಾಯಿ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಬಜೆಟ್ ಗಳನ್ನ ಮಂಡಿಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅವರು 10 ಬಜೆಟ್ ಗಳನ್ನ ಮಂಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಫಸ್ಟ್ ವಿಮೆನ್ ಫಿನಾನ್ಸ್ ಮಿನಿಸ್ಟರ್, ಮೊಟ್ಟ ಮೊದಲ ಮಹಿಳಾ ಹಣಕಾಸು ಸಚಿವೆ ಯಾರಾಗಿರ್ತಾರೆ ಅಂದ್ರೆ ಇಂದಿರಾ ಗಾಂಧಿ ಅವರಾಗಿರ್ತಾರೆ. ದಟ್ ವಾಸ್ ಇನ್ ದ ಇಯರ್ 1978 ಅಲ್ಲಿ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ನಮ್ಮ ಭಾರತ ದೇಶದ ಫುಲ್ ಟೈಮ್ ಫಿನಾನ್ಸ್ ಮಿನಿಸ್ಟರ್, ಫುಲ್ ಟೈಮ್ ಅಂತ ನಾವು ಯಾಕೆ ಕರೀತಾ ಇದೀವಿ ಅಂದ್ರೆ ಯೂಶಲಿ ಪ್ರೈಮ್ ಮಿನಿಸ್ಟರ್ ಮತ್ತೆ ಫಿನಾನ್ಸ್ ಮಿನಿಸ್ಟರ್ ಎರಡು ಪೋರ್ಟ್ಫೋಲಿಯೋವನ್ನ ಸಾಮಾನ್ಯವಾಗಿ ಒಬ್ಬರೇ ಇಟ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಫಿನಾನ್ಸ್ ಮಿನಿಸ್ಟರ್ ಅವರೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಸೊ ಅದೇ ರೀತಿ ಮೋಸ್ಟ್ ಆಫ್ ದಿ ಕೇಸಸ್ಗಳಲ್ಲಿ ಸೊ ಎರಡು ಪೋರ್ಟ್ಫೋಲಿಯೋಗಳನ್ನ ಒಟ್ಟಿಗೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಬಟ್ ಕೇವಲ ಅಂದ್ರೆ ಕಂಪ್ಲೀಟ್ ಆಗಿ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಯಾರು ಅಂದ್ರೆ ನಿರ್ಮಲಾ ಸೀತಾರಾಮನ್ ಆಗಿರ್ತಾರೆ. ಸೊ ಅವರು ಇದುವರೆಗೂ 8 ಬಜೆಟ್ ಗಳನ್ನ ಮಂಡನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಮೊದಲ ರೈಲ್ವೆ ಬಜೆಟ್ ಅನ್ನ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರಕ್ಕಿಂತ ಮುಂಚೆ ಮೊದಲ ರೈಲ್ವೆ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥದ್ದು 1921 ಅಲ್ಲಿ ವಿಲಿಯಂ ಆಕ್ವರ್ತ್ ರವರು ಇದನ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ
ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದರೆ ಸ್ವತಂತ್ರವನ್ನು ಬಂದ ನಂತರ ಮೊದಲ ರೈಲ್ವೆ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು. ಸೊ 20th November 1947 ಜಾನ್ ಮತಾಯ್ರವರು ಮೊದಲ ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವತಂತ್ರದ ನಂತರ ರೈಲ್ವೆ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಲಾಸ್ಟ್ ರೈಲ್ವೆ ಬಜೆಟನ್ನು ಮಂಡಿಸಿರ್ತಕ್ಕಂಥದ್ದು 2016 ಸುರೇಶ್ ಪ್ರಭುರವರು ಅದನ್ನು ಪ್ರೆಸೆಂಟ್ ಮಾಡಿರ್ತಾರೆ. ಕಾರಣ ಏನು ಅಂದರೆ, ಸೊ ಇದಾದ್ಮೇಲೆ ರೈಲ್ವೆ ಬಜೆಟನ್ನು ಜನರಲ್ ಬಜೆಟನ್ನು ಎರಡನ್ನ ಮರ್ಜ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರೈಲ್ವೆ ಬಜೆಟ್ ಅಲಾಂಗ್ ವಿತ್ ಜನರಲ್ ಬಜೆಟ್ ಅಂದರೆ ಎರಡನ್ನ ಮರ್ಜ್ ಮಾಡಿದ ನಂತರ ಮೊದಲ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು 2017 ಯಾರು ಇದನ್ನ ಫಸ್ಟ್ ಟೈಮ್ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಅರುಣ್ ಜೇಟ್ಲಿ ಅವರು ಫಸ್ಟ್ ಟೈಮ್ ಎರಡನ್ನ ಒಟ್ಟಿಗೆ ಸೇರಿಸಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಫಸ್ಟ್ ಸಿ ಡಿ ದೇಶ್ಮುಖ್ ರವರು ಇಂಡಿಯಾಸ್ ಫಸ್ಟ್ ಗವರ್ನರ್ ಆಫ್ RBI ಇವರು ಟು ಹ್ಯಾವ್ ಪ್ರೆಸೆಂಟೆಡ್ ದಿ ಇಂಟರಿಮ್ ಬಜೆಟ್ ಫಾರ್ ದಿ ಇಯರ್ 1951 and 1952 ಅಂದರೆ ಸಿ ಡಿ ದೇಶ್ಮುಖ್ ರವರು 1951 ಮತ್ತು 52 ಮಧ್ಯಂತರ ಬಜೆಟ್ ಮಂಡಿಸಿದ ಭಾರತದ ಮೊದಲ RBI ಗವರ್ನರ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. 1951-52 ಸೊ ಇವರು ಮೊದಲ ಮಧ್ಯಂತರ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 1973-74 ಬಜೆಟ್ ಅನ್ನು ನಾವು ಬ್ಲ್ಯಾಕ್ ಬಜೆಟ್ ಅಂತ ಕರಿತೇವೆ, ಕಪ್ಪು ಬಜೆಟ್ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಈ ಒಂದು ಸಮಯದಲ್ಲಿ ನಮ್ಮ ಇನ್ಕಮ್ ಬಹಳ ಲೋ ಇರುತ್ತೆ, ಎಕ್ಸ್ಪೆಂಡಿಚರ್ ಬಹಳ ಜಾಸ್ತಿ ಇರುತ್ತೆ, ಈ ಒಂದು ಗ್ಯಾಪ್ ಬಹಳ ಜಾಸ್ತಿ ಇರುವ ಕಾರಣದಿಂದ ಈ ಒಂದು ವರ್ಷವನ್ನ ಬ್ಲ್ಯಾಕ್ ಬಜೆಟ್ ಅಂತ ಹೇಳ್ತೇವೆ. ಸೊ 1973 ಮತ್ತೆ 74 ನಡುವೆ ಮಂಡಿಸಿರ್ತಕ್ಕಂಥ ಬಜೆಟ್ ಅನ್ನ ನಾವು ಬ್ಲ್ಯಾಕ್ ಬಜೆಟ್ ಅಂತ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ 2000ನೇ ಇಸ್ವಿವರೆಗೂ ಬಜೆಟ್ ಅನ್ನ 5 ಗಂಟೆ ಸಂಜೆ 5 ಗಂಟೆಗೆ ಪ್ರೆಸೆಂಟ್ ಮಾಡ್ತಾ ಇದ್ರು. 2001ನೇ ಇಸ್ವಿಯಿಂದ ಅದನ್ನ ಬೆಳಿಗ್ಗೆ 11 ಗಂಟೆಗೆ ಪ್ರೆಸೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 11 ಗಂಟೆಗೆ ಫಸ್ಟ್ ಪ್ರೆಸೆಂಟ್ ಮಾಡಿದ್ಯಾರು ಅಂದ್ರೆ ಯಶವಂತ್ ಸಿನ್ಹಾರ್ ಅವರು ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಈಗ ಕೂಡ ನಾವು ಇದೇ ಪದ್ಧತಿನ ಅಂದ್ರೆ ಬೆಳಗಿನ ಸಮಯದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಫಸ್ಟ್ ಡಿಜಿಟಲ್ ಬಜೆಟ್ ಅಂದ್ರೆ ಮುಂಚೆ ಎಲ್ಲ ಕಾಗದಗಳ ಮುಖಾಂತರ ಅಥವಾ ಪೇಪರ್ ವರ್ಕ್ ಅನ್ನ ಮಾಡುವ ಮುಖಾಂತರ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ರು. 2021-22ನೇ ಸಾಲಿನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಭಾರತ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಟ್ಯಾಬ್ಲೆಟ್ ಅನ್ನ ಉಪಯೋಗಿಸಿಕೊಂಡು ಮೇಕ್ ಇನ್ ಇಂಡಿಯಾ ಟ್ಯಾಬ್ಲೆಟ್ ಮೇಡ್ ಇನ್ ಇಂಡಿಯಾ ಟ್ಯಾಬ್ಲೆಟ್ ಅನ್ನ ಉಪಯೋಗಿಸಿಕೊಂಡು ಸೊ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಇದು ಟ್ರೆಡಿಷನಲ್ ಬ್ರೀಫ್ ಕೇಸ್ ಮೆಥಡ್ ಏನಿತ್ತು ಅದರ ಬದಲಾಗಿ ಟ್ಯಾಬ್ಲೆಟ್ ನ ಮುಖಾಂತರ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಮೊದಲ ಡಿಜಿಟಲ್ ಬಜೆಟ್ ಆಗಿರುತ್ತೆ. ಸೊ ಇಷ್ಟು ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಂತೆ ಆ ಪ್ರೋಸೆಸ್ ಹೇಗಿರುತ್ತೆ, ಪ್ರೀ ಇಂಡಿಪೆಂಡೆನ್ಸ್ ಹೇಗಿತ್ತು, ಪೋಸ್ಟ್ ಇಂಡಿಪೆಂಡೆನ್ಸ್ ಯಾರ್ಯಾರು ಪ್ರೆಸೆಂಟ್ ಮಾಡಿದ್ದಾರೆ, ಮೇಜರ್ ಮೈಲ್ ಸ್ಟೋನ್ಸ್ ಯಾವ್ದು, ಆ ಒಂದು ಬಜೆಟ್ನ ವಿಧಾನ ಯಾವುದು, ಎಲ್ಲದರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಮುಂದೆ ನಾವು ಈ ಒಂದು ಬಜೆಟಲ್ಲಿ ಇರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಪ್ರತಿ ವರ್ಷ ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರೂ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.